సౌజన్యముతో బసవజ్యోతి ధార్మిక కార్యక్రమము జరపబడుచున్నది. అందులో భాగంగా పెద్దలు అయినటువంటి బసవతత్వ నిష్ఠార్థులైనటువంటి మాణిక్యప్ప నాగురే గారు వచన వైభవాన్ని కొనసాగించవలసిందిగా కోరడం జరుగుతుంది. ಇಂದಿನ ಈ ಬಸವಜ್ಯೋತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಹಿರಿಯರಿಗೂ ತಾಯಂದಿರಿಗೂ ನಾನು ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇವತ್ತು ಈ ಬಸವಜ್ಯೋತಿ ಕಾರ್ಯಕ್ರಮ ನಡು ಕೆಲವು ದಿವಸಗಳಿಂದ ನಿಂತಿತ್ತು. ಮತ್ತು ಮೊನ್ನೆ ನಮಗೆ ಮಡಪತಿಯವರಂದರು ಪ್ರಾರಂಭ ಮಾಡಿದ್ದೇವೆ, ನೀವು ಬರಬೇಕಂದಾಗ ಭಾಳ ಖುಷಿಯಾಯಿತು. ಇಂಥ ಕಾರ್ಯಕ್ರಮ ನನಗೊಂದು ಅವಕಾಶ ಸಿಗ್ತದಲ್ಲ ಅಂಥೇಳಿ ನಾನು ಖುಷಿಯಿಂದ ಒಪ್ಕೊಂಡೆ. ನನಗೆ ತಿಳಿದ ಮಟ್ಟಿಗೆ ಈಗಾಗಲೇ ಬಸವಣ್ಣನ ಬಗ್ಗೆ ನಾವು ಪ್ರಾರ್ಥನೆಯಲ್ಲಿ ನೋಡಿದ್ರೆ ನಾವು ಅನೇಕ ಪ್ರಾರ್ಥನೆಯಲ್ಲಿ ಬಸವಣ್ಣ ಏನು ಎಂಬುದನ್ನು ಆ ಪ್ರಾರ್ಥನೆ ಕೆಲವು ಶಬ್ದಗಳು ಬಹುಶಃ ನಿಮ್ಮೆಲ್ಲರಿಗೆ ಸ್ವಲ್ಪ ಕಠಿಣ ಆಗ್ತದೆ. ಯಾಕಂದರೆ ಕೆಲವೊಂದು ಶಬ್ದಗಳು ಬಹಳ ಕಠಿಣ ಶಬ್ದ. ಮತ್ತೊಂದು ಸಲ ನಾನು ಅದನ್ನೇ ವಿವರಣೆ ಮಾಡ್ತೀನಿ. ಇವತ್ತು ಅದು ಮಾಡ್ತಾ ಇಲ್ಲ. ಈ ಬಸವಜ್ಯೋತಿ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸಂತರು ಅವರ ಅನುಭವವನ್ನು ಬಸವಣ್ಣನ ಬಗ್ಗೆ ಏನನ್ನು ತಿಳ್ಕೊಂಡು ಹೇಳ್ತಾರೆ, ಭಗವಂತ ಬಸವಣ್ಣನ ಬಗ್ಗೆ ಏನನ್ನು ಅಭಿಪ್ರಾಯಪಡ್ತಾನೆ ಎಂಬುದನ್ನು ನಿಮ್ಮೆಲ್ಲರಿಗೆ ಏನಂತಂದ್ರೆ ನಾನು ಇವತ್ತು ಹೇಳಬಯಸ್ತಿದ್ದೇನೆ. ಈ ಜಗತ್ತು ಬಹಳ ವಿಶಾಲವಾದಂಥ ಜಗತ್ತು. ಇದ್ರ ಬಗ್ಗೆ ಕಲ್ಪನೆ ಮಾಡಿದ್ರಲ್ಲಕ್ಕೂ ಸಾಧ್ಯ ಇಲ್ಲ. ಇದು ಎಷ್ಟು ಜಗತ್ತದ ಅಂತ, ಇದು ಈ ಹೊರಗಿನ ಬಯಲು ಎಷ್ಟು ದೊಡ್ಡದಂಬದು ಯಾರಿಗೆ ಕಲ್ಪನೆ ಇವತ್ತಿನ ತನಕ ಗೊತ್ತೇ ಇಲ್ಲ. ಅದರಲ್ಲಿ ನಮ್ಮದೊಂದು ಭೂಮಿ. ಈ ಭೂಮಿ ಸುಮಾರು ಈ ಭೂಮಿ ಹುಟ್ಟಿ ಸುಮಾರು 450 ವರ್ಷಗಳ ಆಗ್ತಾವೆ ಅಂತೇಳಿ ವಿಜ್ಞಾನಿಗಳು ಕಲ್ಪನೆ ಮಾಡ್ಯಾರ. ಭೂಮಿ ಹೆಂಗೆ ಹುಟ್ಟಿತು? ಸೂರ್ಯನಿಂದ ಏನಂತಂದ್ರೆ ಇದು ಕಳಚಿ ಬಂದು ಹೊರಗೆ ಬಂದು ಬಿದ್ದು ಅಂಥೇಳಿ ವಿಜ್ಞಾನಿಗಳ ಕಲ್ಪನೆ. ಮತ್ತು ಸೂರ್ಯ ಹೆಂಗಾದ? ಅವನು 600 ಕೋಟಿಗಳ ಹಿಂದೆ ಸೂರ್ಯ ನಿರ್ಮಾಣ ಆಗಿದೆ ಅಂಥೇಳಿ ವಿಜ್ಞಾನಿಗಳ ಕಲ್ಪನೆ, ವಿಜ್ಞಾನಿಗಳು ಅಂದಾಜ ಮಾಡ್ಯಾರ. ಮತ್ತು ಈ ಸೂರ್ಯ ಸೂರ್ಯ ಆಗಬೇಕಾದ್ರೆ ಅದ್ರ ಹಿಂದೆ ಏನು ಕಾರಣ ಇರಬೇಕು? ಒಂದು ವಸ್ತು ಇರಬೇಕಲ್ಲ, ಯಾವುದೋ ಒಂದು ಶಕ್ತಿ ಇರಬೇಕಲ್ಲ. ಸೂರ್ಯ ನಿರ್ಮಾಣಕ್ಕಾದರೂ ಶಕ್ತಿ ಬೇಕು, ಸೂರ್ಯನಿಂದ ಭೂಮಿ ಕಡೆದು ಬೀಳಬೇಕಾದ್ರೂ ಯಾವುದೋ ಒಂದು ಶಕ್ತಿ ಇರಲೇಬೇಕು. ಆ ಶಕ್ತಿನೇ ಏನಂತಂದ್ರೆ ಈ ಜಗತ್ತಿನಾಗಿರೋದು ಎಲ್ಲರಿಗೆ ಏನಂತಂದ್ರೆ ಆ ಶಕ್ತಿ ಬಗ್ಗೆನೇ ಏನಂತಂದ್ರೆ ವಿಚಾರ ಮಾಡಬೇಕಾಗ್ಯದ. ಆ ಶಕ್ತಿ ವಿಚಾರ ಮಾಡಿದ್ರೆ ಜಗತ್ತೇ ಬಹುಶಃ ಏನಂತಂದ್ರೆ ಭಾಳ ಸಂತೋಷವಾಗಿ ಏನಂದ್ರೆ ನಾವು ಜೀವನ ಕಳ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಆ ಶಕ್ತಿ ಹೆಂಗದಂದ್ರೆ ಎಲ್ಲ ಕಡೆದ. ಅದು ಆ ಶಕ್ತಿ ಇಲ್ಲಿ ಅಲ್ಲಿ ಅಂತಿಲ್ಲ, ನಿಮ್ಮಲ್ಲಿ ಅದ, ನಮ್ಮಲ್ಲಿ ಅದ, ಪ್ರತಿಯೊಬ್ಬರ ಹೃದಯದಲ್ಲಿ ಅದ. ನಮ್ಮ ಹೃದಯದಲ್ಲಿ ಅದ, ಹೊರಗೂ ಅದ. ಅದರ ವಿಸ್ತಾರ ಏಟದ ಅಂಬುದು ಇವತ್ತಿನ ತನಕ ಯಾವ ವಿಜ್ಞಾನಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದು 1000 ಕಿಲೋಮೀಟ್ರ್ ಅಥವಾ ಒಂದು 10,000 ಕಿಲೋಮೀಟ್ರ್ ವೇಗದಿಂದ ಹೋಗ್ತಕ್ಕಂಥ ಒಂದು ವಾಹನ ತಗೊಂಡು ಒಂದು 100 ವರ್ಷ ಹೋದ್ರೂ ಕೂಡ ಇದು ಮುಗಿಯಲ್ಲ. ಇಲ್ಲಿ ಹೋದ್ರೂ ಮುಗಿತದೇನ್ರಿ? ಆ ಪಳ್ಳು ಮುಗಿಲಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಬಗ್ಗೆ ವಿಜ್ಞಾನಿಗಳು ಕೂಡ ಏನಂತಂದ್ರೆ ಭಾಳ ಪರಿಶೀಲನೆ ಅದ. ವಿಜ್ಞಾನಿ ಕೂಡ ವಿಜ್ಞಾನಿಗಳು ಈಗಾಗಲೇ ಏನಂದ್ರೆ ಬರೀ ಎಲ್ಲಿ ತಗೊಬಂದ್ರೆ ಈ 9 ಗ್ರಹಗಳ ಬಗ್ಗೆ ಸ್ವಲ್ಪ ಏನಾದರೂ ಸ್ಟಡಿ ಮಾಡ್ಯಾರ. 9 ಗ್ರಹಗಳ ಬಗ್ಗೆ ಹೇಳಕ್ಕೆ ಬರ್ತದೆ. ಮತ್ತು ಮುಂದಿನ ಏನಾದರೂ ಹೇಳಕ್ಕೆ ಬರಲ್ಲ. ವಿಜ್ಞಾನಿಗಳ ಕಲ್ಪನೆ ಏನಾದ್ರು ಗೊತ್ತಾರೆ ನಿಮ್ಗೆ? ಈ ಭೂಮಿ ಏನಂತಂದರೆ ಸೂರ್ಯನ ಸುತ್ತ ತಿರುಗಲಿಕ್ಕೆ 365 ದಿವಸ ಬೇಕಾಗ್ತದೆ. ಈ ಸೂರ್ಯ 9 ಇಂಥ ಭೂಮಿ ಅಂತ 9 ಗ್ರಹವ. ಈ 9 ಗ್ರಹಗಳೆಲ್ಲ ಕೂಡಿ ಸೂರ್ಯ ಎಲ್ಲ ಕೂಡಿ ಮತ್ತೊಂದು ಸೂರ್ಯ ಮಹಾಸೂರ್ಯನ ಹತ್ರ ತಿರುಗ್ತಾ ಅಂತ ಹೇಳ್ತಾರೆ ವಿಜ್ಞಾನಿ. ನೋಡ್ರಿ, ಈ ಸೂರ್ಯ ಮತ್ತು ಈ ನಮ್ಮ 9 ಗ್ರಹ ಕೂಡ ಇನ್ನೊಂದು ಮಹಾಸೂರ್ಯನ ಅಂತ ಆ ಸೂರ್ಯ ತಿರುಗ್ತಾವಂತ ಹೇಳಿ ವಿಜ್ಞಾನಿಗಳ ಕಲ್ಪನೆ ಅದ. ನೋಡ್ರಿ, ಎಂಥ ವಿಚಿತ್ರವಾದಂಥ ಜಗತ್ತು ನೋಡ್ರಿ. ಇದು ಎಷ್ಟು ನಮ್ಮ ಕಲ್ಪನೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಜಗತ್ತಿಗೆ ಒಂದು ಕಾರಣವಾದಂಥ ವಸ್ತು ಶಕ್ತಿ ಇರಬೇಕಲ್ಲ.
ಅಂಥ ಜಗತ್ತಿಗೆ ಕಾರಣಭೂತಿಯಾದಂಥ ಒಂದು ಶಕ್ತಿ ಇರಬೇಕಲ್ಲ, ಆ ಶಕ್ತಿ ಮಹಾಶಕ್ತಿ. ಅದೇ ಮಹಾ ಏನಂದ್ರೆ ಬ್ರಹ್ಮ. ಅದಕ್ಕೆ ನಾವು ಶಿವ ಅನ್ಬೋದು, ಏನು ಬೇಕಾದ್ರೆ ನಮ್ಗೆ ಹೆಸರು ಕೊಟ್ಟಿದ್ವಿ. ಅದ್ರ ಬಗ್ಗೆನೇ ಇವತ್ತು ಬಸವಣ್ಣವ್ರು ಬಹಳಷ್ಟು ಚಿಂತನೆ ಮಾಡ್ಯಾರ. ಆ ಬಸವಣ್ಣವ್ರ ಚಿಂತನೆ ಮಾಡಿದ ಬಗ್ಗೆ ಬಸವಣ್ಣವರು ಏನು ಚಿಂತನೆ ಮಾಡಿದ ಮೊದಲು ಬೇರೆ ಶರಣರು ಏನಂತ ಹೇಳಿದ ಮಾತನ್ನು ಸ್ವಲ್ಪ ನಿಮ್ಮ ಮೇಲೆ ಉಲ್ಲೇಖ ಮಾಡ್ತಿದ್ವಿ. ಅಕ್ಕಮಹಾದೇವಿ ಹೇಳ್ತಾರೆ ನೋಡ್ರಿ, ಈ ನಮ್ಮ ಭೂಮಿ ಮೇಲೆ ಮೊದಲ ಭೂಮಿನ ಹೇಳ್ತಾರೆ 450 ವರ್ಷಗಳ ಹಿಂದೆ ನಿರ್ಮಾಣ ಆಗಿದೆ ಅಂತೇಳಿ. ಇಲ್ಲಿ 10 ಲಕ್ಷ ವರ್ಷಗಳ ಹಿಂದೆ ಬಹುಶಃ ಮಾನವನ ಉದಯ ಆಗದಂಥೇಳಿ ಒಂದು ಕಲ್ಪನಾ ಅದ. ಕರೆಕ್ಟಾಗಿ ಅಂದರೆ ಡೇಟ್ ಇಲ್ಲ, ತಾರೀಕಿಲ್ಲ. 10 ಲಕ್ಷ ವರ್ಷಗಳ ಹಿಂದೆ ಬಹುಶಃ ಈ ಭೂಮಿ ಮೇಲೆ ಮಾನವನ ಉದಯ ಆಗ್ಯದ ಅಂಥೇಳಿ ಒಂದು ವಿಜ್ಞಾನಿಗಳ ಕಲ್ಪನೆ ಅದ. ಇಂಥ ಡೇಟು ತಾರೀಕು ಏನಿಲ್ಲ, ಒಂದು ಅಂದಾಜು ಮಾಡ್ಯಾರ. ಯಾಕಂದರೆ ಅನೇಕ ಸ್ಟಡಿ ಮಾಡಿ ಈ ಮಾನವ ಉದ್ಧಾರ ಆದಮೇಲೆ ಈ ಜಗತ್ತಿನಲ್ಲಿ ಅಂತಂದ್ರೆ ಈಗ ನಮ್ಮಲ್ಲಿ ಸುಮಾರು ಈ ಭೂಮಿ ಮೇಲೆ 194 ರಾಜ್ಯಗಳು, 194 ದೇಶಗಳಂಥೇಳಿ ನಮ್ಮ ವಿವೇಕದಾಗ ಒಂದು ಇದು ಆಗ್ಯಾದ, ಒಂದು ನೋಂದಣಿ ಆಗ್ಯಾದ. ಅದರಲ್ಲಿ ನಮ್ಮದೊಂದು ದೇಶ ಭಾರತ ದೇಶ. ನಮ್ಮ ದೇಶದಲ್ಲಿ ಈ ಜಗತ್ತಿನ ಎಲ್ಲಕ್ಕಿಂತ ಹೆಚ್ಚಾಗಿ ಅಧ್ಯಾತ್ಮದ ಬಗ್ಗೆ ಏನಾರು ಚಿಂತನೆ ಮಾಡಿದ್ರೆ ಭಾರತ ದೇಶದಲ್ಲಿ. ಅದಕ್ಕೆ ಬಿಟ್ಟರೆ ಬೇರೆ ಯುರೋಪ್ ಖಂಡದಲ್ಲಿ ಸ್ವಲ್ಪ ಮಾಡ್ಯಾರ, ಕೆಲವು ಸಂತರ ಆಗೋಗ್ಯಾರ. ಅಂದರೆ ಇಷ್ಟೊಂದು ಆಳವಾಗಿ ಆ ಭಗವಂತನ ಬಗ್ಗೆ ನಾ ಹೇಳ್ತಾನೆ. ಈ ಜಗತ್ತಿನ ನಿರ್ಮಾಣ, ಈ ಜಗತ್ತಿನ ಹಿಂದಿರ್ತಕ್ಕಂಥ ಶಕ್ತಿಯ ಬಗ್ಗೆ ಭಾರತೀಯರು ಎಷ್ಟು ವಿಚಾರ ಮಾಡ್ಯಾರ. ನಮ್ಮ ಋಷಿಮುನಿಗಳು ಆಗಲಿ, ನಮ್ಮ ಶರಣರಾಗಲಿ, ಬೇರೆ ಕಂಟ್ರಿ ಬೇರೆ ಅಂದ್ರೆ ಮಾಡಿಲ್ಲ. ಇತ್ತೀಚೆಗೆ ಸೈಂಟಿಸ್ಟ್ ಏನು ಮಾಡ್ತಾರಂದ್ರೆ, ನಮ್ಮವ್ರು ಏನು ಮಾಡ್ಯಾರಂದ್ರೆ ಕಣ್ಣಿಗೆ ಕಾಣಿಸ್ಲಾರ್ದಂಥ ವಸ್ತುವಿನ ಬಗ್ಗೆ ಕಲ್ಪನೆ ಮಾಡ್ಯಾರ. ಯಾವ ವಸ್ತು ಕಣ್ಣಿಗೆ ಕಾಣಿಸ್ಲಾರ್ದ ಇಷ್ಟೇನಂದ್ರೆ ಕಾರ್ಡ್ ಆಗ್ಯದಲ್ಲ, ಅದ್ರ ಬಗ್ಗೆ ನಮ್ಮವ್ರು ಕಲ್ಪನೆ ಮಾಡ್ಯಾರ. ಆದರೆ ಯುರೋಪಿಯನ್ ಸೈಂಟಿಸ್ಟ್ ಆಗಲಿ, ಬೇರೆ ಬೇರೆ ವಿಜ್ಞಾನಿಗಳಾಗಲಿ, ಅವ್ರ ಕಣ್ಣಿಗೆ ಏನು ಕಾಣಿಸ್ತಾ ಅದ್ರ ಬಗ್ಗೆನೇ ಹೆಚ್ಚಿಗೆ ಏನಂದ್ರೆ ಇವತ್ತು ಅವ್ರ ಲಕ್ಷ್ಯ ಅದ. ಏನು ಕಣ್ಣಿಗೆ ಕಾಣಿಸ್ತದ, ಏನು ಜಗತ್ತಿನ ಏನೇನು ಕಣ್ಣಿಗೆ ಕಾಣಿಸ್ತದ ಅದ್ರ ಬಗ್ಗೆನೇ ಅವ್ರು ಯೂಸ್ ಮಾಡ್ತಾರೆ. ನಮ್ಮವರು ಕಣ್ಣಿಗೆ ಕಾಣಿಸೋದ್ರ ಬಗ್ಗೆ ಹೆಚ್ಚಿಗೆ ವಿಚಾರ ಮಾಡೋಕ್ಕಿಂತ ಕಾಣಿಸ್ಲಾರ್ದಂತೆ ಇರುವ ವಸ್ತು ಯಾವುದ ಇದಕ್ಕೆ ಅದ್ರ ಬಗ್ಗೆ ವಿಚಾರ ಮಾಡ್ಯಾರ. ಅದನ್ನೇ ಏನಂತಂದ್ರೆ ಇವತ್ತು ಸ್ವಲ್ಪ ತಮ್ಮ ಎದುರು ಇಲ್ಲಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅಕ್ಕಮಹಾದೇವಿಯವರು ನಿಮ್ಗೆ ಗೊತ್ತಿರಬೇಕು, ಈ ವೀರಶೈವ ಸಮಾಜ ಬಹುಶಃ ಇದು ಅನಾದಿ ಕಾಲ ಅಂಥೇಳಿ ಒಪ್ಕೊಂಡಾರ. ಅನಾದಿ ಕಾಲ ಅಂದರೆ ಇದಕ್ಕೆ ಕಾಲ ಯಾವುದೂ ಇಲ್ಲ. ಇದು ವೀರಶೈವ ಸಮಾಜ ಎಂದು ಹುಟ್ಟ್ಯದ ಅಂಬೋದು ನಾನು ನಿಮ್ಗೆ ಹೇಳ್ದಲ್ಲ, 10 ಲಕ್ಷ ವರ್ಷಗಳ ಹಿಂದೆ ಮಾನವ ಸಮಾಜ ಉದಯ ಆಗಿದೆ ಅಂತ ಹೇಳಿದ್ರು. ಅದರ ನಂತರ ಅಲ್ಲಿಂದು ಮನುಷ್ಯ ಹುಟ್ಟಿದ ಮೇಲೆ ಅವನಿಗೂ ನಂತರ ಕಲ್ಪನೆ ಆಯಿತು, ಇದಕ್ಕೆ ಹಿಂದೆ ಏನು ಕಾರಣ ಇರಬೇಕು, ಒಬ್ಬ ದೇವ್ರು ಇರಬೇಕು ಅಂತೇಳಿ ಕಲ್ಪನೆ ಮಾಡ್ತಾನೆ ಮೊದಲನೇ ಮನುಷ್ಯ. ಇಷ್ಟೆಲ್ಲ ಆಗಬೇಕಾದ್ರೆ ಇದ್ರ ಹಿಂದೆ ಒಂದು ದೇವ್ರು ಇರಬೇಕಲ್ಲ, ಸುಮ್ಮನೆ ಆಯ್ತದೆ ಕಾದನ್ ಕಾರಣ. ಒಂದು ವಸ್ತು ತಯಾರಾಗಬೇಕಾದ್ರೆ ಹಿಂದಕ್ಕೆ ಒಂದು ಕಾರಣ ಬೇಕಲ್ಲ, ಆ ಕಾರಣ ಏನೇ ಇರ್ಬೇಕಂಥೇಳಿ ಇದು ಮಾಡಿ ನಮ್ಮ ಮಾನವರು ಇದು ಮಾಡಿದಾಗ ಅವರಿಗೇನಂತ ಅದ್ರ ಬಗ್ಗೆ ಚಿಂತನೆ ಶುರುವಾಯಿತು. ಚಿಂತನೆ ಶುರುವಾದಾಗ ಆ ದೇವರು ಒಂದು ದೇವ್ರು ಇರ್ಬೇಕಂತೇಳಿ ಚಿಂತನೆ ಮಾಡಿ ಶಿವ ಮೊಟ್ಟ ಮೊದಲ ಶುರು ಏನಂದರೆ ಮನುಷ್ಯ ಶಿವನ ಬಗ್ಗೆ ಒಂದು ಶಕ್ತಿ ಇರ್ಬೇಕು, ಅದಕ್ಕೆ ಶಿವ ಅಂತ ಹೇಳಿ ಕಲ್ಪನಾ ಮಾಡಿದ್ರು. ಹೆಸರು ಇಟ್ಕೊಟ್ರು ಶಿವ. ಅದಕ್ಕೆ ಮೊದಲನೇ ಶಿವ, ಅದಕ್ಕೆ ಶಿವನೇ ಮೊಟ್ಟ ಮೊದಲನೇ ಇರಬೇಕು ಅಂಥೇಳಿ. ಆದರೆ ಅವರಿಗೆ ಮೊಟ್ಟ ಮೊದಲ ವಿಚಾರ ಮಾಡಿದಾಗ ಇದು ಶಕ್ತಿ ಅದಕ್ಕೇನಂದ್ರೆ ಹೆಸರು ಕೊಟ್ಟು ಶಿವ ಅಂಥೇಳಿ. ಈ ಶಿವ ಎಂಬುದು ಅದನ್ನೇ ಅಂದ್ರೆ ಭಾಳ ವಿಷಯದಿಂದ ಹಿಂಗೆ ಎಲ್ಲರೂ ಕೊಂಡು ಮನುಷ್ಯ ಆವಾಗಿನ ಇದು ನಮ್ಮ ವೀರಶೈವ ಇದ್ದಿಲ್ಲ. ಆ ಶಿವ ಇದ್ರಾಗ ಏನು ಮಾಡಿದ್ರು, ಶಿವನಿಗೆ ಏನಂದ್ರೆ ಆರಾಧನೆ ಮಾಡ್ತಾರೆ, ಶೈವ ಅಂತೇಳಿ ಶುರು ಆಯಿತು. ಯಾರು ಶಿವನನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು ಆ ದೇವರಿಗೆ ಶಿವ ಅಂತ ಹೆಸರಿಟ್ಟರು, ಅವ್ರಿಗೆ ಶೈವ ಅಂತಂದರು. ಅದರಲ್ಲಿ ಶೈವ ಸಂಪ್ರದಾಯದಲ್ಲಿ ಅದೊಂದು ಲಕ್ಷಾಂತರ ವರ್ಷ ನಡೆದಿರಬೇಕು. ಅದರಲ್ಲಿ ವೀರಶೈವ ಹುಟ್ಕೊಳ್ತು. ಆ ಶೈವ ಅಂಬದರಲ್ಲೇ ಇದೊಂದು ವೀರಶೈವ ಹುಟ್ಕೊಂಡದು. ನಿಮ್ಗೆ ಹೇಳ್ತೀನಿ ನಾನು, ಶೈವ ಅಂಬದೇನೋ ಒಂದು ಶುರುವಾಗಿತ್ತು. ಶೈವ ಅಂದರೆ ಮೊದಲ ಶಿವನಿಗಿಂದ ಪೂಜೆ ಮಾಡ್ತಕ್ಕಂಥ ಒಂದು ಗ್ರೂಪ್ ಅದು ಶೈವ. ಅದರಲ್ಲಿ ಕೆಲವು ದಿವಸ ಅವರು ಕೂಡ ಇದ್ರು. ಅದರಲ್ಲಿ ಇವ್ರಿಗೆ ಬಹುಶಃ ಏನಂದ್ರೆ ಸ್ವಲ್ಪ ವಿಚಾರದಲ್ಲಿ ಹೆಚ್ಚು ಕಡಿಮೆ ಆಗುತ್ತಲ್ಲ, ಆಗ ಈ ವೀರಶೈವ ಎಂಬುದನ್ನು ಹುಟ್ಕೊಂಡು ಇದಕ್ಕೆ ಅದ್ರ ಕಡೆಯಿಂದ ವೀರಶೈವ ಎಂದು ಹುಟ್ಟ್ಯದ ಅಂಬದಕ್ಕೆ ಏನಂದ್ರೆ ಇವತ್ತಿನ ತನಕ ಯಾವುದು ಏನಂದ್ರೆ ಇದಕ್ಕೆ ಅನಾದಿ ಅಂತ ಒಪ್ಕೋತಾರೆ. ಮೊಹಂಜೋದಾರೋ ಹಡಪದಲ್ಲಿ
ಏನು ನಮಗೆ ಇದು ಅವಶೇಷ ಸಿಕ್ಕವಲ್ಲ, ಅವಶೇಷದಲ್ಲಿ ಕೂಡ ಈ ಶೈವ ಮತ್ತು ವೀರಶೈವ ಬಗ್ಗೆ ಏನಂದರೆ ಕೆಲವು ಅವಶೇಷಗಳು ಸಿಕ್ಕಾವ. ಅದ ಕಡೆ ಕಾಲಮಿತಿ ಇಲ್ಲ. ಅಂತಹ ವೀರಶೈವ ಸಮಾಜವನ್ನು ಹಿಂದಕ್ಕೆ ಇತ್ತು, ಈಗಲೂ ಅದ, ಇಲ್ಲಂತಲ್ಲ, ಈಗಲೂ ಅದ. ಆ ವೀರಶೈವ ಸಮಾಜವನ್ನು ಅಲ್ಲಿ ಬಹುಶಃ ವೀರಶೈವ ಸಮಾಜದಲ್ಲಿ ಈ ಜನಾಂಗಕ್ಕೆ ಭಾರತ ದೇಶದಲ್ಲಿರ್ತಕ್ಕಂಥವೇನು ವೀರಶೈವರಿದ್ದರು, ಈ ಜನಾಂಗಕ್ಕೆ ಏನಂದ್ರೆ ಸ್ವಲ್ಪ ಇನ್ನೂ ಏನಂದ್ರೆ ಸ್ವಲ್ಪ ಅದ್ರಾಗ ಉದ್ಧಾರ ಆಗಬೇಕು, ಇನ್ನೂ ಸ್ವಲ್ಪ ಬದಲಾವಣೆ ಆಗಬೇಕು ಎಂಬ ಉದ್ದೇಶದಿಂದ ಭಗವಂತನಿಗೆ ಏನಂದ್ರೆ ಕಲ್ಪನಾ ಬಂದಿರಬೇಕು. ಆವಾಗ ಆ ಭಗವಂತ ಕಲ್ಪನಾ ಮಾಡಿ ಒಬ್ಬ ಮಹಾನ ವ್ಯಕ್ತಿಯನ್ನು ಕಳಿಸ್ಬೇಕಂತ ಮನಸ್ಸು ಮಾಡಿರಬೇಕು. ಕಳಿಸಿದ ಬಗ್ಗೆ ಇಲ್ಲಿ ನಮ್ಮ ಯಾವ ವಚನದಲ್ಲಿ, ನಾನು ಬಹುಶಃ ಎಲ್ಲ ವಚನ ಏನು ಓದಿಲ್ಲ, ಅಕ್ಮಾದಿ ವಚನದಲ್ಲಿ ಒಂದು ಮಾತು ಉಲ್ಲೇಖ ಬರ್ತದೆ. ಏನು ಹೆಂಗೆ ವೀರಶೈವ ಏನಂತಂದ್ರೆ ವೀರಶೈಕ ಬಸವಣ್ಣ ಬಂದು ಹೆಂಗೆ ಉದ್ಧಾರ ಮಾಡಿದೆ ಮತ್ತು ನೋಡ್ರಿ. ಜಗದ ಹಿತಾರ್ಥಕ್ಕಾಗಿ ಮರ್ತ್ಯ ಲೋಕಕ್ಕೆ ಆವರಿಸಿದ ನಮ್ಮ ಬಸವಣ್ಣ, ಜಗದ ಹಿತಾರ್ಥಕ್ಕಾಗಿ ಮರ್ತ್ಯ ಲೋಕಕ್ಕೆ ಆವರಿಸಿದ ನಮ್ಮ ಬಸವಣ್ಣ ಕೆಲವರು ಸೂಕ್ಷ್ಮನೆಂಬರು, ಅದಕ್ಕೆ ಭಗವಂತಗೆ, ಕೆಲವರು ಸೂಕ್ಷ್ಮೆಂಬರು, ಕೆಲವರು ಸ್ಥೂಲಮೆಂಬರು. ಸೂಕ್ಷ್ಮ ಅಂದರೆ ಭಾಳ ಸೂಕ್ಷ್ಮ ವಸ್ತು, ಕಣ್ಣಿಗೆ ಕಾಣ, ಕೆಲವರು ಕಣ್ಣಿಗೆ ಕಾಣಿಸ್ತಕ್ಕಂಥ ವಸ್ತು ಎಂಬರು ಭಗವಂತನ ಬಗ್ಗೆ. ಈ ಬಗೆಯ ಭಾವದಿಂದ ಹರಿಬ್ರಹ್ಮ ಇಂದ್ರ ಚಂದ್ರ ರವಿ ಕಾಲ ಕಾಮ ದಕ್ಷ ದೇವ ದಾನವರೆಂದು ಮಾನವರೆಲ್ಲರೂ ಕಾಣರಿಯದೆ ಅಜ್ಞಾನದಿಂದ ಭೌಭಾರಿಗಳು ಹೀಗೆ ಸುಮ್ಮನೆ ಕಲ್ಪನೆ ಮಾಡತ್ತು. ಹರಿ ಬ್ರಹ್ಮ ರುದ್ರ ಕಾಮ ಇದೆಲ್ಲರೂ ಕೂಡಿ ಅಂದರೆ ಒಬ್ರಿಗೂ ಅಂದ್ರೆ ಸರಿಯಾಗಿ ಕಲ್ಪನೆ ಬರಲಿತ್ತು. ಒಬ್ಬನಿಗೂ ಸರಿಯಾಗಿ ಯಾವ ಹರಿ ಅಲ್ಲತ್ತ, ಯಾವ ಬ್ರಹ್ಮ ಅಲ್ಲತ್ತ, ಯಾವ ವಿಷ್ಣು ಅಲ್ಲತ್ತ, ಏನೇನೋ ಅಲ್ಲತ್ತರು ಎಲ್ಲರಿಗೆ. ಆವಾಗ ಇವರೆಲ್ಲರೂ ಬಹುಭಾರಿ, ಎಲ್ಲರೂ ಒಬ್ಬರಾಗೊಬ್ಬರು ಇರ್ತಂದ್ರೆ ಒಂದು ಮತಕ್ಕೆ ಬಂದಿಲ್ಲ. ಒಬ್ಬ ವಿಷ್ಣು ಅಲ್ಲತ್ತ, ಒಬ್ಬ ಹರಿ ಅಲ್ಲತ್ತ, ಮತ್ತೊಂದು ಅಲ್ಲತ್ತ. ಹೀಗೆ ಆವಾಗ ಏನಾಯ್ತಂದರೆ ಬಹುಭಾರಿಗಳಾದರು. ಈ ಮಾನವರೆಲ್ಲರೂ ಬಹುಭಾರಿ ಅಜ್ಞಾನದಿಂದ ಬಹುಭಾರಿಗಳಾದರು. ಈ ಪರಿಯಲ್ಲಿ ಬಯಲಾಗಿ ಹೋಗಬಾರದೆಂದು, ಈ ಜನ ಅತ್ತಾಯ್ತಾಗಿ ಹಿಂಗೆ ಗಲಾಟೆ ಆಗಬಾರ್ದೆಂದು ನಮ್ಮ ಬಸವಣ್ಣ ಜಗದಹಿತಾರ್ಥಕ್ಕಾಗಿ ಮರ್ತ್ಯ ಲೋಕಕ್ಕೆ ಆವರಿಸಿ ವೀರಶೈವ ಮಾರ್ಗವನ್ನು ಅರ್ಪೋದಕ್ಕೆ 52 ವಿವರಗಳನ್ನು ಒಳಗೊಂಡು ಚರಿಸಿದೆಂದಡೆ ಗುರುಕಾರುಣ್ಯ ವೇದ್ಯ ಗುರುಕಾಂಡ ವೇದನು ವಿಭೂತಿ ರುದ್ರಾಕ್ಷನು ಪಂಚಾಕ್ಷರಿ ಭಾಷೆ ಸಮೇತನು ಲಿಂಗಾಂಗ ಸಂಬಂಧಿ ನಮೋ ನಮೋ ಎಂದು ಬದುಕಿನ ಕಾಣ ಮಲ್ಲಿಕಾರ್ಜುನ. ಅಕ್ಕಮಾದೇವಿ ಹೇಳ್ತಾ, ಈ ಜನ ಅತ್ತ ಇತ್ತ ಭಗವಂತನ ಬಗ್ಗೆ ಕಲ್ಪನಾಕ್ಕೆ ಏನಂದ್ರೆ ಇವರಿಗೆ ಏನಂದ್ರೆ ಸುರಿಗಾಲ ಹೊಂಟಂತ ಹಾಗೆ ಭಗವಂತನೇ ಆ ವೀರಶೈವ ಸಮಾಜಕ್ಕೆ ಏನಂತಂದ್ರೆ ಉದ್ಧಾರ ಮಾಡಬೇಕೆಂಬ ಉದ್ದೇಶದಿಂದ ಭಗವಂತನೇ ಏನಂದ್ರೆ ಬಸವಣ್ಣಿಗೆ ಏನಂದ್ರೆ ವೀರಶೈವ ಸಮಾಜ ಮತ್ತಿಟ್ಟು ಉದ್ಧಾರ ಮಾಡಪ್ಪ ನೀನು. ವೀರಶೈವ ಸಮಾಜ ಅತ್ತ ಇತ್ತ ಆಗ್ಯದ, ಇದರಲ್ಲಿ ಲಿಂಗದ ಬಗ್ಗೆ ಏನಂದ್ರೆ ಮಂದಿಗೆ ಭಗವಂತರ ಬಗ್ಗೆ ಲಿಂಗದ ಬಗ್ಗೆ ಸರಿಯಾಗಿ ಕಲ್ಪನೆ ಇಲ್ಲ ಅಂಥೇಳಿ ಭಗವಂತನೇ ವೀರಶೈವ ಸಮಾಜಕ್ಕೆ ಉದ್ಧಾರ ಮಾಡು ಅಂತ ಹೇಳಿ ಬಸವಣ್ಣ ಕಳಿಸ್ಯಾರ ಅಂಥೇಳಿ ಆತ್ಮದೇವರು ಕೊಡ್ತಾ ಇದ್ದಾರೆ. ನೋಡ್ರಿ, ಈಗ ನಮ್ಮಲ್ಲಿ ಕೆಲವು ಬಸವ ಧರ್ಮಿಗಳು ನಾವು ಮತ್ತು ವೀರಶೈವ ಬೇರೆ ತಪ್ಪದ. ವೀರಶೈವ ಅಂದ್ರೆ ಒಂದೇ, ಬಸವ ಅಂದ್ರೆ ಒಂದೇ. ಅವರು ವೀರಶೈವರು ಏನು ಮಾಡ್ತಾರೆ ಅಂದ್ರೆ ಲಿಂಗ ಪೂಜೆ ಅವರು ಪೂಜೆ ಮಾಡ್ತಾರೆ. ಹೆಂಗ ಸ್ಥೂಲ ಪೂಜೆ ಅಂದ್ರೆ ಲಿಂಗಕ್ಕೆ ಏನಂದ್ರೆ ಬೇರೆ ಕೈ ಇಟ್ಟು ಅದ್ರ ಪೂಜೆ ಮಾಡ್ತಾರೆ. ಅವರಿಗೂ ಭಕ್ತಿ ಇತ್ತು ಇಲ್ಲ ಅಂತಲ್ಲ. ಆದ್ರೆ ಬಸವಣ್ಣ ಅದರ ಲಿಂಗವನ್ನು ಹಂಗಲ್ಲ, ಅದನ್ನು ನಿಮ್ಮ ಎದೆ ಮೇಲೆ ಅದಕ್ಕೆ ಒಂದು ಕಂತಿ ಕೊಟ್ಟು ಮೊದಲು ಅದು ಚಿಲ್ಲಿಂಗತ್ವಾಗಿರ್ತದೆ ನೋಡ್ರಿ, ಕಂತಿ ಕೊಡ್ತೀವಿ ಮೊದಲು. ಆ ಲಿಂಗನೇ ಎಲ್ಲ ಕಡೆ ಇತ್ತು. ಎಲ್ಲರ ಬಗ್ಗೆ ಇರ್ತಕ್ಕಂಥ ಲಿಂಗ ಮೊದಲು ಏನು ಮಾಡೋದು, ಒಳಗೆ ಒಂದು ಚಿಲ್ಲಿಂಗ ಇರ್ತಲ್ಲ, ಆ ಚಿಂಗನೇ ಎಲ್ಲ ಕಡೆ ಇತ್ತು. ಬಸವಣ್ಣ ಅದಕ್ಕೆ ಒಂದು ವಿಶ್ವರೂಪ ಅಂದರೆ ನಿರಾಕಾರ ಮಾಡಿ ಅದಕ್ಕೆ ಮೇಲೆ ಕಂತಿ ಕೂಡಿಸಿ ಅದು ನಿಮ್ಮ ಜೊತೆಗೆ ಇರ್ಬೇಕಂತ ಹೇಳಿ ಬಸವಣ್ಣ ಕೊಟ್ಟು, ಬಸವಣ್ಣ ಅಂತಂದ್ರೆ ಈ ಕಾರ್ಯವನ್ನು ಕೈಕೊಂಡು ದೊಡ್ಡ ವೀರಶೈವದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿದ್ರು. ಇವತ್ತು ಅದೇ ಬದಲಾವಣೆಯಲ್ಲಿ ನಾವು ಮುಂದುವರಿತೀವಿ, ಹೌದಲ್ಲ? ಅದು ಕಡಿದು ಈ ವೀರಶೈವ ಸಮಾಜದಾಗ ನಮ್ಮ ನಡಬರ್ಕ ಮತ್ತೇನು ಈ ಬಸವ ಅನುಯಾಯಿಗಳಿಗೆ ಮತ್ತು ವೀರಶೈವ ಸ್ವಲ್ಪ ನೋಡು ಅಲ್ಲೇನೇನಂದ್ರೆ ಸ್ವಲ್ಪ ಗಲಾಟೆ ಆಗ್ತಾಯಿದೆ, ನವಿ ಆಗ್ತಾಯಿದೆ. ಈ ವೀರಶೈವರು ಅಂದ್ರೆ ಈ 5 ಪೀಠ ಇಟ್ಕೊಂಡು ಅವ್ರು ಏನೇನೋ ತಮ್ಮದೇ ಆದ ಹಳಿ ವಿಚಾರದಲ್ಲೇ ಇರ್ತಾರೆ, ಒಪ್ಪಲ್ರಿ ಜಲ್ದಿ ಬಸವಣ್ಣ ಮಾತಿಗೆ. ಆದ್ರೆ ಬಸವಣ್ಣ ಬಹಳಷ್ಟು ಕ್ರಾಂತಿ ಮಾಡಿರ್ತಾರೆ. ಆ ಕ್ರಾಂತಿ ಮಾಡಿದ್ದನ್ನು ಈಗ ಹೇಳಿದ್ರೆ ನಮ್ಗೆ ಅಕ್ಕ ಮಹಾದೇವಿನೇ ಸ್ವತಃ ಒಪ್ಕೊಂಡು ಅವ್ರ ವಚನದಲ್ಲಿ ಬಂದದ್ದು ಈ ಮಾತು. ನಾನು ಹೇಳ್ತಾ ಇಲ್ಲ, ಸ್ವತಃ ಭಗವಂತನೇ
ಬಸವಣ್ಣಗೆ ನಂತರ ವೀರಶೈವ ಸಮಾಜವನ್ನು ನೀನು ಉದ್ಧಾರ ಮಾಡಪ್ಪ ಅಂತ ಹೇಳ್ತಾರೆ. ವಯಸ್ಸಂತ ಅಕ್ಕಮಾರಿ ಹೋಗ್ತಾರೆ. ಇದು ನನ್ನ ಮಾತಲ್ಲ. ಅಂದಮೇಲೆ ವೀರಶೈವ ಸಮಾಜ ಮಾತ್ರ ಇತ್ತು, ಈಗ ಅದು ಸುಧಾರಣೆ ಆಗ್ಯದ ಅಂತ ಅರ್ಥ ಆಯ್ತಲ್ಲ. ಸರಿ, ಇನ್ನು ಪ್ರಭುದೇವರು ಸಿದ್ದರಾಮೇಶ್ವರಿಗೆ ಒಂದು ಮಾತು ಅವ್ರಿಗೆ ಇದರ ಅನುಭವ ಮಂಟಪದಲ್ಲಿ ಮಾತು ಹೇಳ್ತಾರೆ. ಮರ್ತ್ಯ ಲೋಕಕ್ಕೆ ಮಹಾಮನೆ ಹಾಳಾಗಬಾರದೆಂದು ಕರ್ತನಟ್ಟಿದನಯ್ಯ ಒಬ್ಬ ಶಿವಶರಣನ. ಆ ಶರಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸ ಮಾಡಿ ನಮ್ಮ ಗೈಶ್ವರ ಶರಣಲಿಂಗನ ಬಸವಣ್ಣನ ದಾಸೋದ ಘನ ಏನೆಂದು ಅನುಭವದಯ್ಯ ಸಿದ್ದರಾಮಯ್ಯ ಒಂದು ಮಹತ್ ಕೇಳ್ತಾನೆ. ಯಾರು? ಪ್ರಭುದೇವರು ಹೇಳ್ತಾರೆ, ಈ ಮರ್ತ್ಯಲೋಕದ ಮಹಾಮನೆ ಹಾಳಾಗಬಾರ್ದು. ಮೊದಲನೇ ವರ್ಷದಂಗೆ ಅದೇ ವಿಷಯ ಬಂತು. ಈ ಮರ್ತ್ಯಲೋಕದಾಗ ಏನಂದ್ರೆ ಮಂದಿ ಏನಂದ್ರೆ ಇತ್ತ ಗಲಾಟೆ ಮಾಡ್ತಾ ಇದ್ದ. ಆವಾಗ ಈ ಮರ್ತ್ಯಲೋಕ ಹಾಳಾಗಬಾರ್ದು ಅಂತಂದ್ರೆ ಆ ಭಗವಂತನೇ ಸ್ವತಃ ನಾನು ನಿಮಗೆ ಹೇಳಲ್ಲ, ಈ ಇಡೀ ವಿಶ್ವವನ್ನು ಯಾರು ಅದಿಂದಾಗ ಅವನೇ ವಿಚಾರ ಮಾಡೋಣ ಅಂತ ವಿಚಾರ ಮಾಡಿ ಬಸವಣ್ಣ ಕಳಿಸ್ಕೊಟ್ಟು ನಾನು ತೆಲಗಿ ಕಲ್ಯಾಣ ಕೊಟ್ಟು ದಾಸವನ್ನು ಮಾಡಿ ಈ ಜಗ ಉದ್ಧಾರ ಮಾಡಪ್ಪ ಅಂತ ಹೇಳೋದು ಕಳಿಸ ಅಂತೇಳಿ ಯಾರು ಹೇಳ್ತಾರೆ? ಇದು ಪ್ರಭುದೇವರು ಯಾರಿಗೆ ಹೇಳ್ತಾರ? ಸಿದ್ದರಾಮೇಶ್ವರಿಗೆ ಹೇಳ್ತಾರೆ. ಪ್ರಭುದೇವರು ಸಿದ್ದರಾಮೇಶ್ವರಿಗೆ ಇದೇ ಮಾತು ಹೇಳ್ತಾ ಇದ್ದಾರೆ. ಏನು? ಬಸವಣ್ಣ ಸುಮ್ಮನೆ ಬಂದಿಲ್ಲ, ಭಗವಂತರೇ ಸ್ವತಃ ಏನಂದ್ರೆ ಬಸವಣ್ಣ ಕಳಿಸ್ಕೊಟ್ರು ಅಂತ ನೋಡ್ರಿ. ಅಂದ್ರೆ ಬಸವಣ್ಣ ಭಗವಂತನ ಮೇಲೆ ಬಸವಣ್ಣ ಹೆಂಗಿರಬೇಕು, ಬಸವಣ್ಣ ಸ್ಥಿತಿ ಏನಿರಬೇಕು, ಬಸವಣ್ಣ ಪರ್ಸನಾಲಿಟಿ ಏನಿರಬೇಕು, ಬಸವಣ್ಣ ಅಸ್ತಿತ್ವ ಅಂತ ಹೆಂಗೆ ತಂದಿರಬೇಕು, ಬಸವಣ್ಣ ಭಗವಂತನ ಏನು ಬಸವಣ್ಣೇ ಭಗವಂತನ ಏನು ಭಗವಂತರೇ ಬಸವಣ್ಣ. ಒಂದು ಸಲ ನನಗೆ ಅನುಮಾನ ಬರ್ತದೆ, ಬಸವಣ್ಣ ಎಂಥ ಬಸವಣ್ಣ ಇರ್ಬೇಕು ನೋಡ್ರಿ ಅಂತ. ಚೆನ್ನ ಬಸವಣ್ಣವ್ರ ಮತ್ತ ಅದೇ ಬಸವಣ್ಣ ಬಗ್ಗೆ. ಬಿತ್ತದ ಬೀಜ ಫಲವು ವಿಪರೀತ ಚರಿತ್ರೆ ನೋಡ, ತನ್ನಲ್ಲಿ ತಾನೇ ಆಗಿ ಆಗಮವನ್ನು ಏರಿದ ಆತನೇ ಸ್ವಯಂಕೃತ ಸಹಜ ಕೂಡಲ ಜನ ಸಂಘನಲ್ಲಿ ಬಸವಣ್ಣನು. ನೋಡ್ರಿ, ಇದು ಇವರು ಮತ್ತು ಬಸವಣ್ಣನ ಬಗ್ಗೆ ಇವ್ರ ಕಲ್ಪನೆ ಹೆಂಗೆ ನೋಡಿ. ಚನ್ನಬಸವಣ್ಣ ಹೇಳ್ತಾರೆ, ಇದು ಬಿತ್ತದ ಬೀಜ ಫಲವು ವಿಪರೀತ ಚರಿತ್ರೆಯಲ್ಲಿ. ಬೀಜ ಬಿತ್ತಲ್ಲಿ ಫಲ ಹೆಂಗೆ ಬರ್ತದೆ ರೀ? ಬರ್ತಾನೆ ಯಾರು ನೋಡ್ರಿ? ಬರಲ್ಲ. ಆದ್ರೆ ಬಸವಣ್ಣಿಗೆ ಇಲ್ಲಿ ಯಾರು ಏನಂತಂದ್ರೆ ಗುರುನೇ ಇಲ್ಲ. ಬಸವಣ್ಣಿಗೆ ಯಾರು ಏನಂದ್ರೆ ಉಪದೇಶ ಮಾಡೋಕ್ಕೆ ಹೋಗಿಲ್ಲ, ಸ್ವಯಂ ಅಂತ ಹೇಳ್ತಾರೆ. ಬಿತ್ತದ ಬೀಜವು ವಿಪರೀತ ಚರಿತೆ ನೋಡ, ಇದು ಬೀಜ ಬಿತ್ತಲಾರ್ದೆ ಮೊಳಕೆ ಬಂದಂತ. ತನ್ನಲ್ಲಿ ತಾನೇ ಆಗಿ ಆಗಮನ ಇರಿದ ಆತನೇ. ತನ್ನಲ್ಲಿ ತಾನೇ ಬಸವಣ್ಣಗೆ ಉದ್ಧಾರ ಮಾಡಬೇಕಾದ್ರೆ ಅವನಿಗೆ ಯಾರಿಗೂ ಉದ್ಧಾರ ಮಾಡಿಲ್ಲ. ತನ್ನಲ್ಲಿ ತಾನೇ ಏನಂದ್ರೆ ಉದ್ಧಾರ ಆಗಿ ಆಗಮನ ಇರಿದ ಆಗಮಗಳು ವೇದಗಳು ಇವೆಲ್ಲ ಏನಂದ್ರೆ ಅವೆಲ್ಲ ಅವನ ಬಾಯಾಟ ಆಗೋದು. ತನ್ನಲ್ಲಿ ತಾನೇ ಆಗಮನ ಏರಿದ ಸ್ವಯಂಕೃತ ಸಹಜ. ಇವ ಸ್ವಯಂಕೃತ ಸಹಜ. ಇವ್ರಿಗೆ ಯಾರು ಗುರು ಏನಾದ್ರು ಉಪದೇಶ ಮಾಡಿ ಹಿಂಗೆ ಮಾಡಂತ ಹೇಳಿಲ್ಲ. ಬಸವಣ್ಣ ತನ್ನಷ್ಟು ತಾನೇ ಅಂದ್ರೆ ಈ ರೀತಿಯಾಗಿ ಬಸವಣ್ಣನಲ್ಲಿ ಆ ಶಕ್ತಿ ಬಂದಿರಬೇಕಲ್ಲ. ಹಂಗಂದ್ರೆ ಬಸವಣ್ಣ ಯಾರಿರ್ಬೇಕು? ಇದು ದ್ವಿತೀಯ ಶಂಭು ಅಂತ ಕೆಲವು ಮಂದಿ ಹೋಗ್ತೇವೆ. ಬಸವಣ್ಣ ದ್ವಿತೀಯ ಶಂಭು ಭಗವಂತನ ಸ್ವರೂಪ ಅಂತ ನಾವು ಹೋಗ್ತೇವೆ, ಹೌದಲ್ಲ? ಅದಕ್ಕೆ ಯೇಸು ಗುರು ಇದ್ದ, ಬಸವಣ್ಣಗೆ ಯಾರು ಗುರು ಇಲ್ಲ. ಬುದ್ಧ, ಅರವಿಂದ, ಶಂಕರ, ರಾಮಾನುಜಾರಿ ಗುರು ಇಲ್ಲ. ಅವರು ಇದೇ ರೀತಿಯಾಗಿ ಆಗೋಗ್ಯಾರ ಶರಣರು. ಆದರೆ ಯೇಸುವಿಗೆ ಜಗತ್ತು ಬರಿತಾ ಇದ್ದಂತೆ ಯೇಸುಂದೇನಂದ್ರೆ ಅನುಯಾಯಿಗಳು ಜಗತ್ತಿನ ತುಂಬ ಎಲ್ಲಕ್ಕೇ ಹೆಚ್ಚಿದ್ದಾರೆ. ಆದರೆ ಅವನಿಗೆ ಗುರು ಇದ್ದ. ಆದರೆ ಬಸವಣ್ಣ ಮತ್ತು ನಮ್ಮ ಕೆಲವು ಬುದ್ಧ, ಅರವಿಂದ ಇಂಥವ್ರಿಗೆ ಯಾರೂ ಗುರು ಇಲ್ಲ. ಅವ್ರು ಸ್ವಯಂಕರ್ತರು ಭಗವಂತನ ಒಂದು ಅಂಶವನ್ನೇ ಅವರ ಹೆಚ್ಚಾಗಿ ಏನಂದ್ರೆ ಭಗವಂತನ ಅಂಶ ತಗೊಂಡೇ ಬಂದವರು ಅಂತ ಅರ್ಥ ಆಯ್ತು. ಈ ರೀತಿಯಾಗಿ ಬಸವಣ್ಣ ಭಗವಂತನಲ್ಲಿ ಹೆಂಗಿದ್ನಂತಂದ್ರೆ ಭಗವಂತನೇ ಬಸವಣ್ಣ ಇದ್ದಂಗೆ ಇದ್ದ. ಭಗವಂತನ ಒಂದು ಸ್ವರೂಪ ಅಂತ ತಿಳ್ಕೊರಿ. ಇನ್ನು ಅಕ್ಕನಾಗ ಒಂದು ಸಣ್ಣ ಮಾತಾಡ ಬಸವಣ್ಣಿಗೆ, ಅದು ಬಸವಣ್ಣ ಬಗ್ಗೆ. ಬಸವಣ್ಣ, ನೀನು ಮರ್ತಕ್ಕೆ ಬಂದು ನಿಂತರೆ ಭಕ್ತಿಯ ಬೆಳೆದು ದಶದಶೆಯಲ್ಲಿ ಪಸರಿಸಿತಯ್ಯ. ಇದು ಯಾರಂತಾರ? ಅಕ್ಕನಾಗಮ್ಮ ಹೇಳ್ತಾರೆ. ಬಸವಣ್ಣ, ನೀ ಮರ್ತಕ್ಕೆ ಬಂದ ಮೇಲೆ ಆ ಭಕ್ತಿ ಎಂಬುದು ಏನಂತಂದ್ರೆ ಎಲ್ಲ ಕಡೆ ಅಂದ್ರೆ ಪಸರಿಸಿಗ್ಯದ. ಇವತ್ತು ಭಕ್ತಿ ಅಂದ್ರೆ ದೇವರ ಬಗ್ಗೆ ಕಲ್ಪನಾ ಕೊಟ್ಟಂಥ ಮನುಷ್ಯ ನೀನು ಒಬ್ಬ ಅಂಥೇಳಿ ಆ ಅಕ್ಕನಾಗಮ್ಮನವ್ರು ಹೇಳ್ತಾರೆ. ಇನ್ನು ಸಿದ್ದರಾಮೇಶ್ವರ್ ತನ್ನ ವಿಚಾರವನ್ನು ವ್ಯಕ್ತ ಮಾಡ್ತಾರೆ ಬಸವಣ್ಣ ಬಗ್ಗೆ. ನೋಡಿ, ತೋರಿ ಕೆಡವ ದೇಹ ನಾನೆಂದು ನಂಬದಿರೋ ಮನವೇ, ತೋರುವ ಅರಿವು ನಾನೆಂದು ನಂಬು ಕಂಡೆಯ. ಮನವೇ ತೋರಿ ಕೆಡುವುದು
ಮಾಯಾತ್ಮಕ ಮನವೇ ತೋರಿ ತೋರದಿದುದು ನಿರುಪಾಧಿಕ ನಿಜಾನಂದ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಡೆ ಮನೆಯೇ ಮನವೇ. ಈಗ ಕೆಲವೊಂದು ವಸ್ತು ತೋರ್ಲಾರ್ದೆ ಏನಂತಂದ್ರೆ ಭಾಳಷ್ಟು ಏನಂದ್ರೆ ವಸ್ತುಗಳವ, ಅವು ಭಾಳಷ್ಟು ಏನಂತಂದ್ರೆ ಕೆಲಸ ಮಾಡ್ತವೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಎದುರು ಹೇಳ್ತೀನಿ, ವಿದ್ಯುತ್ ಅದ, ತಂತಿಯಲ್ಲಿ ಹರಿತದೆ, ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಮ್ಮ ಕಣ್ಣಿಗೆ ನಮ್ಮ ಇದಕ್ಕಂದ್ರೆ ಕೈ ಮುಟ್ರಿಗೆ ಗೊತ್ತಾಗಲ್ಲ, ಅದು ಮುಟ್ರೆ ಗೊತ್ತಾಗ್ತದೆ. ಆದರೆ ಅದು ಕೆಲಸ ಇವತ್ತ ಕಣ್ಣಿಗೆ ಕಾಣಿಸ್ಲಾರ್ದು, ಪರಂತು ಕೆಲಸ ಅಷ್ಟೇ ಅದ. ಹಂಗೆ ಕೆಲವೊಂದು ವಸ್ತು ತೋರ್ಲಾರ್ದೆ ಬಹಳಷ್ಟು ಶಕ್ತಿಯುತವಾದ ವಸ್ತು ಅದ. ಆ ತೋರ್ಲಾರ್ದ ವಸ್ತುವೇ ಇಲ್ಲಿ ಏನಂತಾರೆ ಇವರೇಂದ್ರೆ ವಿಚಾರ ಮಾಡಿ ಹೇಳತ್ತಾರ. ಏನು? ತೋರಿ ಕೆಡುವ ದೇಹ ನಾನೆಂದು ನಂಬದಿರು ಮನವೇ. ಈ ದೇಹ ಏನದ, ನಮ್ಮ ದೇಹ ನಾವು ಬಹಳಪ್ಪ ನಾವು ಅಂಥವ್ರು ಇದ್ದೇವೆ, ಇಂಥವ್ರು ಇದ್ದೇವೆ. ಈಗ ನಿಮ್ಗೆ ಗೊತ್ತಿರಬೇಕು, ಈ ಹೊಸ ಯುಗದಲ್ಲಿ ಒಬ್ಬೊಬ್ಬರು ಏನಂತಂದ್ರೆ ಈಗ ಕುರ್ಚಿ ಹಾಸಿದಾಗಂತೂ ಅವ್ರು ಯಾರಿಗೇನು ಕೇಳೋಕ್ಕೆ ತಯಾರಿಲ್ಲ, ಬರೇ ತನ್ನ ಇದರಲ್ಲಿ ತಾನೇ ಇರ್ತಾರೆ. ಈ ದೇಹಕ್ಕೆ ನಮಗೆ ತೋರಿ ಕೆಡುವ ದೇಹ ನಾನೆಂದು ಇದ್ರ ಮೇಲೆ ಇದು ಎಲ್ಲ ನಾನೇ ತಿಳಿಬೇಡಿ. ಇದಕ್ಕೆ ಬಿಟ್ಟು ಇನ್ನೊಂದದ ಒಳಗೆ ಏನು ಕಣ್ಣಿಗೆ ಕಾಣಿಸ್ತಾ ಈ ದೇಹ, ಇದಕ್ಕೆ ನೀ ನಂಬೇಡ ಅಂತ ಹೇಳ್ತಾರೆ. ಯಾರು? ಸಿದ್ದರಾಮೇಶ್ವರ ಹೇಳ್ತಾರೆ. ತೋರುವ ಅರಿವು ನಾನೆಂದು ನಂಬು ಕಂಡೆಯ. ತೋರುವ ಅರಿವು ಈ ದೇಹದಲ್ಲಿ ಒಂದು ನಮ್ಮ ಕಣ್ಣಿಗೆ ಕಾಣಿಸ್ತದೆ, ಈ ಚರ್ಮದ 5 ಭೂತಗಳಿಂದ ಕೂಡಿದಂಥ ದೇಹ. ತೋರ್ಲಾರ್ದಂಥದ್ದು ಏನಂದ್ರೆ ನಮ್ಗೆ ಅರಿವು ಅದ. ಅರಿವು ಯಾರಿಗೆ ಕಾಣಿಸ್ತದೇನ್ರಿ? ಪ್ರತಿಯೊಬ್ಬರಲ್ಲಿ ಬುದ್ಧಿ, ಅರಿವು ಅಂದ್ರೆ ಬುದ್ಧಿ ಅಂತ ತಿಳ್ಕೊಳ್ಳಿ. ಅದು ಯಾರಿಗೆ ಕಾಣಿಸ್ತದ? ಕಾಣಿಸಲ್ಲ. ಅದಕ್ಕೆ ನೀ ನಂಬು ಅಂತನ. ತೋರುವ ಅರಿವು ನಾನೆಂದು ನಂಬ. ಅದಕ್ಕೆ ಆ ತೋರುವ ಅರಿವು ಏನು, ಅದಕ್ಕೆ ಗುರುವೇ ಅರಿವು ಅಂತ, ಗುರುವೇ ಅರಿವು ಅಂಥೇಳಿ ನಮ್ಮ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಮೊಟ್ಟ ಮೊದಲನೇಂದ್ರೆ ಅದು ವಾಕ್ಯ ಬರೆದು ಹಚ್ಚಾರ. ಏನು? ಅರಿವೇ ಗುರು. ಏನು ಅರಿವು ಅದ ನಿಮ್ದೇನು, ನೀವೇನು ಥಿಂಕ್ ಮಾಡ್ತೀರಿ, ವಿಚಾರ ಮಾಡ್ತೀರಿ, ಅದು ಗುರು ಸ್ವರೂಪದ. ಅದು ನಾ ಅಂತ ಹೇಳಿ ತೆಗೆದು ಹಾಕಿದ್ರೆ ಅದುವೇ ಗುರು ಆಗ್ತದೆ. ತೋರೋ ಅರಿವು ನಾನೆಂದು ನಂಬು ಕಂಡೆಯ ಮನವೇ ತೋರಿ ಕೆಡಬಹುದು. ಈ ಮನಸ್ಸಿನಿಂದ ಹೋಗ್ಬೇಡ ನೀನು. ಮನಸ್ಸು ಗಂಟೆಯಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತದೆ. ಇದಕ್ಕಿಂತ ನಂಬೇಡ. ತೋರದಿರ್ಬೋದು ನಿರುಪಾಧಿಕ ನಿಜಾನಂದ. ತೋರಲಾದಂಥ ಒಂದು ವಸ್ತು ಅದ, ನಿರುಪಾಧಿಕ. ಅದಕ್ಕೆ ಯಾವುದೂ ಉಪಾಧಿ ಇಲ್ಲ, ಕಣ್ಣಿಗೆ ಕಾಣಿಸಲು, ಅದಕ್ಕೆ ಯಾವುದೂ ಹೆಸರಿಲ್ಲ. ಅದಕ್ಕೆ ನೀ ನಂಬು ಅಂಥೇಳಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ನಮ್ಮ ಸಿದ್ದರಾಮೇಶ್ವರ ಹೋಗ್ತಾರೆ. ಆ ವಸ್ತು ಎಲ್ಲದ? ಎಲ್ಲರದ, ಎಲ್ಲ ಕಡದ, ವ್ಯಾಪಕದ, ವಿಶ್ವವ್ಯಾಪಕ ಅಂತ ನಮ್ಮ ಫ್ಯಾಕ್ಟ್ರಿ ಮಾಡ್ತಾರಲ್ಲ, ಅಲ್ಲಿಲ್ಲ ಇಲ್ಲಂತಲ್ಲ. ಅದು ನಮ್ಗೆ ಗೊತ್ತಾಗಲ್ಲ. ಅದು ಗೊತ್ತಾಗಲ್ಲ. ನಮ್ಗೆ ಒಳಗೆ ಅದ, ಎಲ್ಲರಲ್ಲದ, ನಿಮ್ಮೆಲ್ಲ ನಮ್ಮ ಎಲ್ಲರಿಗೂ ಹೀಗಿದೆ. ಹೊರಗೋದ ಒಳಗೋದ ಎಲ್ಲ ಕಡೆ, ಆದರೂ ಗೊತ್ತಾಗಲ್ಲ. ಅದಕ್ಕೆ ನೀ ಅದ್ರ ಬಗ್ಗೆ ಏನು ನಂಬು ಅಂತ ಹೇಳಿ ಸಿದ್ದರಾಮೇಶ್ವರ ಹೇಳ್ತಾರೆ. ಇಲ್ಲ, ಒಂದು ನಾನಾರು ಅಂಥೇಳಿ ಪ್ರಭುದೇವರು ಬಗ್ಗೆ ಒಂದು ಇಲ್ಲಿ ಒಂದು ವಚನದ ಭಾಳ ಕಠಿಣ ಅದು. ಸ್ವಲ್ಪ ನಿಮ್ಮೆಲ್ಲರೂ ಓದ್ತೀನಿ, ನನಗೇನಾದರೂ ತಿಳಿದಷ್ಟಂದರೆ ಮೇಲೆ ವಿವರಣೆ ಮಾಡ್ತೀನಿ. ಮುಕ್ತಾಯಕ್ಕ ಅಜಗಣ್ಣ ಮುಕ್ತಾಯಕ್ಕನ ಅಣ್ಣ. ಇಬ್ಬರು ದೊಡ್ಡ ಸಂತರು, ಭಾಳ ಮುಟ್ಟಿದವರು, ಅದ್ರಾಗೇನು ಕಮ್ಮಿಲ್ಲ. ಆದ್ರೆ ಅಜಗಣ್ಣನ ಅಶ್ವಿನಿಗ್ತಾನೆ, ಅಂದರೆ ತೀರ್ಕೊಂಡಿರ್ತಾನೆ. ತೀರ್ಕೊಂಡಾಗ ಮುಕ್ತಾಯಕ್ಕಗ ನೋವಾಗ್ತದೆ. ಸ್ವಾಭಾವಿಕ ಅದಲ್ಲ, ಅಣ್ಣ ತೀರ್ಕೊಂಡು ತಂಗಿ ನೋವು ಸ್ವಾಭಾವಿಕ ಅದ, ನೋವಾಗ್ತದೆ. ಆ ನೋವನ್ನು ಆಕೆ ವ್ಯಕ್ತಪಡಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಯಾರು ಬರ್ತಾರಂದ್ರೆ ಪ್ರಭುದೇವರು ಬರ್ತಾರೆ. ಪ್ರಭುದೇವರಿಗೆ ಅವ್ರಿಗೆ ಸಂಪರ್ಕ ಇತ್ತು. ಪ್ರಭುದೇವರು ಬಂದು ಅವಸರಿ, ಯಾಕೆ ನೀನು ಹಿಂಗೆ ಮಾಡ್ತಿ? ನೀನು ಒಬ್ಬ ಜ್ಞಾನಿ, ಎಲ್ಲವನ್ನು ತಿಳ್ಕೊಂಡಿದ್ದಿ, ಜಗತ್ತು ತಿಳ್ಕೊಂಡೋಗಿದ್ದಿ, ಭಗವಂತ ಏನಂಬ ತಿಳ್ಕೊಂಡಿದ್ದಿ, ಅಜಗಣ ಏನಂಬದು ತಿಳ್ಕೊಂಡ ನಾವು, ಅದು ಯಾಕೆ ಹಿಂಗೆ ಮಾಡ್ತೀವಿ ಅಂಥೇಳಿ ಆ ತಾಯಿಗೆ ಏನಂತಂದ್ರೆ ಸ್ವಲ್ಪ ಆಕಿನ ಸರಿ ಅಂದ್ರೆ ತಿಳಿಸಿ ಹೇಳ್ಬೇಕಂಥೇಳಿ ಈ ವಚನವನ್ನು ವಿವರಣೆ ಮಾಡ್ಯಾರ ಅವರು. ಶರಣಾರ್ಥಿ ಎದೆ ತಾಯಿ ಬಂದೇನಂತಾರ, ಶರಣಾರ್ಥಿ ಎದೆ ತಾಯಿ, ಧರ್ಯಾಕಾಶ ಮನೆಗಟ್ಟಿದಂದು ಹರಿವ ನೀಲ ಅಗ್ನಿಯ ಜಲ ಮಳೆ ದೋರದಂದು ಹುಟ್ಟಿದ ನಮ್ಮವ್ವ.
ನೋಡಿ ಅವ ಹೆಂಗೆ ಹೇಳ್ತಾನೆ, ಈ ಆಕಾಶವು ಮತ್ತು ಈ ಅನಿಲ ಜಗ ಏನು ಕಾಣಿಸ್ತದ ಇದಕ್ಕಿಂತ ಮೊದಲು ನಮ್ಮ ಹುಟ್ಟ್ಯ ಅಂತ ನಾವು ಬಸವಣ್ಣ ಯಾರು ಪ್ರಭುದೇವರು ಅಂತಾರೆ. ಕಣ್ಣಿಗೆ ಕಾಣಿಸ್ತಕ್ಕಂಥ ಏನು ಆಕಾಶದ ಗಾಳಿ ಅದ ಇದೇನು ಪಂಚಭೂತ ವಸ್ತು ಏನದ ಅದಕ್ಕಿಂತ ಮೊದಲು ನಮ್ಮ ಹುಟ್ಟ್ಯಾಳ ಅಂತ ಹೇಳ್ತಾರೆ. ಯಾರು ಪ್ರಭುದೇವರು ಹೇಳ್ತಾರೆ. ಮಳೆ ದೋರದಂದು ಹುಟ್ಟಿದಳೆ ನಮ್ಮವ್ವೆ, ಅದಕ್ಕೆ ಮುನ್ನವೇ ಹುಟ್ಟಿದ ನಮ್ಮಯ್ಯ. ನಮ್ಮ ಅಪ್ಪ ಯಾಕೆ ಹುಟ್ಟ್ಯ ಅದಕ್ಕೆ ಮೊದಲು ನಮ್ಮ ಅಪ್ಪ ಹುಟ್ಟ್ಯ ಅಂತ ಪ್ರಭುದೇವರು ಹೇಳ್ತಾರೆ ಮಾತು. ಈ ಗಾಳಿ ಬಿಸು ಇವೇನೇ ಪಂಚಭೂತಾತ್ಮಕ ಹುಟ್ಟೋದಕ್ಕಿಂತ ಮೊದಲ ನಮ್ಮ ಹುಟ್ಟ್ಯಾಳ ಅಂತ ತಾನೇ ಹೇಳ್ತಾರೆ. ಆ ನಮ್ಮ ಹುಟ್ಟೋದಕ್ಕಿಂತ ಮೊದಲು ನಮ್ಮ ಅಪ್ಪ ಹುಟ್ಟ್ಯಾನ ಅಂತೇಳಿ ಯಾರು ಹೇಳ್ತಾರ? ಪ್ರಭುದೇವರು ಹೇಳ್ತಾರೆ. ಈ ಇಬ್ಬರ ಬಸ್ಸಿನಲ್ಲಿ ಬಂದೆ ನಾನು, ಆ ಇಬ್ಬರ ಬಸ್ಸಿನಲ್ಲಿ ನಾ ಹುಟ್ಟಿ ಬಂದಿದ್ದೆ ಅಂತ ಅಂದ್ರೆ ನೋಡ್ರಿ, ಇದು ಒಂದು ಬಹಳ ಕ್ಲಿಷ್ಟವಾದಂಥ ವಚನ. ಇದು ನಿಮ್ಗೆ ಹೆಂಗಂದ್ರೆ ಹೆಂಗೆ ಕಾಣಿಸ್ತಂದ್ರಿ, ಇದೇನು ಹೇಳತ್ತಾರ ಮಾಣಿಕಪ್ಪ ಅಂತ ಅನ್ಬೋದು. ಅವರಿಬ್ಬರಲ್ಲಿ ಅಂದರೆ ಇಲ್ಲೇನು ಇಬ್ಬರು ಮನುಷ್ಯರಲ್ಲ. ತಾಯಿ ಅಂದಾಗ ಬಿ ಏನು ಮನುಷ್ಯರ ಸಂಕೇತವಾಗಿ ಹೇಳಿಲ್ಲ ಪ್ರಭುದೇವರು, ತಂದೆ ಅಂದಾಗ ಮನುಷ್ಯರ ಸಂಕೇತ ಹೇಳಿಲ್ಲ. ಆ ಶಕ್ತಿ ಈ ಎಲ್ಲ ಹುಟ್ಟೋದಕ್ಕಿಂತ ಮಾಡೋದ್ರಲ್ಲಿ ಎರಡೂ ಶಕ್ತಿ ಇದ್ದು ಆ ಶಕ್ತಿಯನ್ನು ನಾ ಹುಟ್ಟು ಬಂದಿದ್ದ ಅಂತ ಹೇಳ್ತಾರೆ. ಅರ್ಥಾತ್ ಸರಳವಾಗಿ ಸರಳ ಹೇಳ್ಬೇಕಾದ್ರೆ ಈ ಇಬ್ಬರ ಬಸ್ಸಿನಲ್ಲಿ ಬಸ್ಸಿನಲ್ಲಿ ಬಂದೆ ನಾನು ಎಮ್ಮ ತಂಗಿಯರ ಇವರು ಮೆರೆಗಟ್ಟಿ ಹೆಂಡ್ರಾದರೆ ನನಗೆ ಹಾಕೋತಾರೆ. ನಾ ಹುಟ್ಟಿ ಬಂದಮೇಲೆ ನನಗೆ 5 ಮಂದಿ ತಂಗಿಯರಂತ ಹೆಂಡ್ರಾದ್ರೆ ಅಂತ ಅದು ಹೆಂಗ್ರಿ ಸಾಧ್ಯನಾ? ಇಲ್ಲ. ಈ ಮಾತು ಅವ್ರು ಯಾಕೆ ಹೇಳ್ತಾರಂದರೆ, ಈ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನಿಗೆ 5 ಈ ನಮ್ಮ ಇದು ಅವ ನೋಡ್ರಿ ಏನು ಜ್ಞಾನೇಂದ್ರಿಗಳು. ಈ 5 ಜ್ಞಾನೇಂದ್ರಿಗೆ ಅವ ಹೆಂಡ್ರ ಅಂತ ಹೇಳಿ ಕಲ್ಪನೆ ಮಾಡ್ಯಾರ. ನೀವು ಹೆಂಡ್ರನ್ ಪಡ್ಲೆ ಎಕ್ದಮ್ ಏನಂದ್ರೆ ಕಲ್ಪನೆ ಮಾಡಿರಿ ಪ್ರಭುದೇವರು ಹಿಂಗೆಲ್ಲ ಹೇಳ್ತಾರಂತೇಳಿ. ಈ 5 ಜ್ಞಾನೇಂದ್ರಿಗಳೇ ನನಗೆ ಹುಟ್ಟಿದು ಬಂದರು. ನಮ್ಮ ತಂಗಿ ಅದಾರ ಆದ್ರು ಅವರು ಮೆರೆಗೆಟ್ಟಿ ಹೆಂಡ್ರಾದರೆ ನನಗೆ ಕಾಮಬಾಣ ತಾಗದೆ ಅವರ ಸಂಗವ ಮಾಡಿದನು. ಆ 5 ಮಂದಿ ಅಂದರೆ ಈ 5 ಪಂಚಭೂತ ನಮ್ಮ ಜ್ಞಾನೇಂದ್ರಿಯವಲ್ಲ ಕಣ್ಣನ್ನು ನೋಡ್ತವೆ. ಪ್ರತಿಯೊಂದು ನೋಡಿದ್ರೆ ನನಗೆ ಬೇಕಂತ, ಕಿವಿ ಕೇಳಬೇಕಂತ, ನಾಲಿಗೆ ತಿನ್ನಬೇಕಂತ, ಚರ್ಮ ಮುಟ್ಟಿನಂದ್ರೆ ಪ್ರತಿಯೊಂದು ಇಂದ್ರಿಗಾಗಿ ಒಂದು ಆಸೆ ಅದಲ್ಲ ಎಲ್ಲರಿಗದ. ಈ ನಾ ಇಂದ್ರಿಗಳಲ್ಲಿ ಹೋಗಿಲ್ಲ ಅಂತ ನಾವು ಇವ್ರ ಮೇಲೆ ನಾ ಹತೋಟಿ ಮಾಡಿದ್ರೆ ಏನಂತಾನ ಕಾಮ ಬಾಣ ತಾಗದೆ ಅದ್ರ ಬಗ್ಗೆ ನಾನು ಅಂದ್ರೆ ಆ ಇಂದ್ರಿಯಗಳ ಮೇಲೆ ಏನಂದ್ರೆ ಆ ಸ್ವಾಧೀನ ಹೋಗಿಲ್ಲ. ಕಾಮಬಾಣ ಅಂದ್ರೆ ಆಸೆ, ಅವುಗಳ ಆಸೆಯಿಂದ ನಾ ಬಿದ್ದಿಲ್ಲ ಅಂದರೆ ಇಲ್ಲಿ ಹೆಂಡ್ರ ಎಂಬ ಮಾತು ಮೊದಲೇ ಅಂದ್ರೆ ತಪ್ಪು ಕಲ್ಪನೆ ಅಂತ ಹೇಳ್ತಿದ್ದ. ಈ 5 ನಮ್ಮ ಜ್ಞಾನೇಂದ್ರಿಯಗಳಿಗೆ ಹೆಂಡ್ರ ಅಂತೇಳಿ ಕಲ್ಪನೆ ಮಾಡ್ಯಾರ ಅವರು. ಈ 5 ಜ್ಞಾನೇಂದ್ರಿಯ ನಮ್ಗೆ ಹಿಂಗೆ ಹೋಯ್ತಾವ. ನಮ್ಮ ಹುಡುಗರಿಗೆ ನೋಡ್ತಿರಲಿಲ್ಲ ನಾವು ಇವತ್ತು ಕೈದಾಗ ಇದು ಹೊಟ್ಕೊಂಡ್ರೆ ಆ ಬಿಡಕ್ಕೆ ತಯಾರಿಲ್ಲ. ಯಾಕಂದ್ರೆ ಕಣ್ಣು ನೋಡಿ 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 ಅದ್ರಾಗೆ ಇರ್ತಾವ ಮನುಷ್ಯ. ಒಬ್ಬೊಬ್ರಿಗೆ ಒಂದೊಂದು ಚಟ. ಹಂಗೆ ಆ ಚಟದಾಗ ನಾ ಹೋಗಿಲ್ಲ ಅಂತ ನಾವು ಏನಂತಾನ ಕಾಮಬಾಣ ತಾಗದ ಅವರ ಸಂಗಮ ಮಾಡಿದೇನು. ಅವ್ರು ಸರಿನೇ ಹ್ಯಾಂಗಿದ್ದಂದ್ರೆ ಈ 5ಗಳು ನಾನು ಸ್ವಾಧೀನ ಅಂತ ಹೇಳ್ತಾನೆ. ಯಾರು? ಇವರು ಹೇಳ್ತಾರೆ, ಪ್ರಭುದೇವರು ಹೇಳ್ತಾರೆ, ನಾ ನಿಮ್ಮ ಭಾವನಲ್ಲಯ್ಯ. ಅಂದ್ರೆ ಇಲ್ಲಿ ಒಂದು ಮಾತು ಸುಖ ಅಂದಾರ, ನಾವು ನಿಮ್ಮ ಭಾವನಲ್ಲಯ್ಯ. ಆಕಿಗೆ ಯಾರಿಗೆ ಮುಕ್ತಾಯಕ್ಕೆ ಒಂದು ಮಾತಂತಾರೆ, ನಾನು ನಿಮ್ಮ ಭಾವ ಆಗಲ್ಲ, ನಿಮ್ಮ ನೆಗಣಿ ಅಂತ ಹೇಳ್ತಾರೆ. ನೆಗ್ಗಣಿ ಅಂದ್ರೆ ನೀವೇನು ಅನುಭವ ಮಾಡಿರಿ ನಾನು ಅದೇ ಅನುಭವ ಮಾಡಿದೆ ಅಂತ ಹೇಳ್ತಾರೆ. ನೆಗಣಿ ಅಂದರೆ ಏನಿರ್ತ ಗೊತ್ತಿರ್ತಲ್ರಿ, ಅಣ್ತಂಬರ ಹೆಂಡಿಗೆ ನೆಗಣಿ ಅಂತಾರಲ್ಲ ಕನ್ನಡದಾಗ, ಹೌದಲ್ಲ? ನೀವೇನು ಅನುಭವ ಮಾಡಿರಿ ನಾನು ಅದೇ ಅನುಭವ ಮಾಡೀನಿ, ನಾನು ನಿಮ್ಮ ಭಾವ ಅಲ್ಲ ನಿಮ್ಮ ನೆಗಣಿದ್ದ ಅಂತಾರೆ. ಉಪಯೋಗ ಮಾಡ್ಯಾರ ಶಬ್ದ. ಹೇಳ್ತೀನಿ, ನಾನು ನಿಮ್ಮ ನೆಗಣಿ, ನಮ್ಮ ಗೈಶ್ವರ ಕೈ ಹಿಡಿದು ಪರಮಸುಖಿಯಾಗಿ ಕಳವಳದ ಕಂದೆನಯ್ಯ ಹೇಳ. ನಮ್ಮ ಆ ಭಗವಂತನ ಕೈ ಹಿಡಿದು ನಾವೆಲ್ಲ ಏನಂದ್ರೆ ಈ ಕಳವಳನ ಕಾಯ್ದುಕೊಂಡಂತ ನಾವು ನೀವು ಒಂದಿದ್ದೇವೆ, ನಮ್ಮ ನೆಗಣಿ ನೀವಿದ್ರಿ, ಯಾಕೆ ನೀನು ತಾಪ ಮಾಡ್ತೇನೆ ಅಂಥೇಳಿ ಆ ಮುಕ್ತಾಯಕ್ಕೆ ಏನಂತಂದ್ರೆ ಬಂದು ಮನವಿ ಮಾಡ್ತಾರೆ. ಯಾರು? ಪ್ರಭುದೇವರು. ಮುಕ್ತಾಯಕ್ಕ ಅಣ್ಣನ ಬಗ್ಗೆ ತುಂಬ ನೊಂದುಕೊಂಡು ತಾಪಿತ ಮಾಡ್ತಿದ್ರು. ಅದಕ್ಕೆ ನೀನು ಯಾವ ಸ್ಥಾನಕ್ಕೆ ಮುಟ್ಟಿದೆ ಅದೇ ಸ್ಥಾನಕ್ಕೆ ನಾನು ಮುಟ್ಟಿದ್ದೆ. ಆ ಎಲ್ಲರಿಗೆ ಏನಂತ ಆ ಭಗವಂತ ಒಬ್ಬನೇ ನನಗೂ ನಾನೆಲ್ಲ ಏನಂತ ನನ್ನ ಇಂದ್ರಿಯಗಳೆಲ್ಲ ನನ್ನ ಸ್ವಾಧೀನದಾಗ ನಾನು ಆ ಭಗವಂತನಿಗೆ ಮಾತ್ರ ನನ್ನ ಇಂದ್ರಿಯಗಳು ನೋಡ್ತಾ ಹೊರತಾಗಿ ಹೊರಗೆ ನೋಡಲ್ಲ ಅಂಥೇಳಿ ನೀನು ಅದೇ ಮಾಡಿದಿ ನಾನು ಅದೇ ಮಾಡಿದ್ವಿ. ನಾನು ನೀನು ನೆಗೆಡಿ ಭಾವ ಅಲ್ಲ
ಅದ್ರ ಸಲುವಾಗಿ ಅದರಿಂದ ನಾವು ಸುಖ ಆಗಿರ್ಬೇಕಂತ ಹೇಳಿ ಇದು ಮಾಡ್ಕೊಳ್ತಾರೆ. ಆಯ್ತಾ ಏನಾದ್ರು ಇನ್ನೊಂದು ವರ್ಷ ಹಾಕ್ತೀನಿ. ಅದೊಂದು ಸ್ವಲ್ಪ ಇದು ಸ್ವಲ್ಪ ಕಠಿಣ ವಚನ, ಇನ್ನೂ ಇದು ಭಾಳ ಉದ್ದದ ಬಿಡ್ರಿ. ಅಲ್ಲಂ ಪ್ರಭುದ ಇನ್ನೊಂದು ವಚನ ಹೇಳ್ತಾರೆ. ಇದು ಭಾಳ ಇದು ನಿಮ್ಗೆ ತಿಳಿತಕ್ಕಂಥ ವಚನ, ಭಾಳ ಮಾರ್ಮಿಕದ ಒಂದು ವಚನ. ತನವ ತೋಟ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಾಯ್ದನಯ್ಯ ಭ್ರಾಂತಿಯ ಬೇರೆ ಒಡೆದು ಸಂಸಾರ ಹೆಂಟೆ ಬಗಿದು ಬಿತ್ತಿದನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಸುಷುಮ್ನಾಳದಿಂದ ಉದಕವತ್ತಿದ್ದಿ ಬಸವಳೆಯವರು ಸಮತೆ ಸ್ಮರಣೆ ಬೇಲಿಯ ನಿಕ್ಕಿ ಆವಾಗಲೂ ತೋಟದಲ್ಲಿ ಜಾಗರಣ ಬಿದ್ದು ಸಸಿಯ ಸಲಹೆಯನ್ನು ಕಾಣ ಭೈಶ್ವರ. ಭಾಳ ಭಾಳ ಅದ್ಭುತವಾದಂಥ ವಚನ ಇದು. ತನುವ ತೋಟ ಮಾಡಿ, ಈಗ ಹೊರಗೆ ನಾವು ತೋಟ ಮಾಡಿ ಅಂದ್ರೆ ಒಳಗೇನಂದ್ರೆ ಅದಕ್ಕೆ ಬಿತ್ತಿ ಅದು ಅದಕ್ಕೇನಂದ್ರೆ ನೇಗಿಲು ಹೊಡೆದು ಕುಂಟಿ ಹೊಡೆದು ಗುದ್ದಲಿ ಹಾಕಿ ಎಲ್ಲ ಸಾಫ್ ಮಾಡಿ ಬೀಜ ಹಾಕಿ ಸಸಿ ತೆಗಿತೇವೆ, ಹೌದಲ್ಲ? ಇದು ಸಾಮಾನ್ಯವಾಗಿ ಹೊರಗಿನ ಇರ್ತಕ್ಕಂಥ ವ್ಯವಹಾರ. ಇವ್ರೇನಂತಾರ ತನುವ ತೋಟ, ಏನು ನಮ್ಮ ಶರೀರ ಒಂದು ತೋಟ, ಇದೇ ಒಂದು ಏನಂದ್ರೆ ನಮ್ಮ ತೋಟ. ಇಲ್ಲಿ ಹೆಂಗಂದ್ರೆ ಮನವೇ ಗುದ್ದಲಿ ಮಾಡಿ, ಈ ತೋಟಕ್ಕೆ ಕಂಟ್ರೋಲ್ ಯಾವುದದ ಕೆದೆ ಅದಂದ್ರೆ ಗುದ್ದಲಿ ಅಂದ್ರೆ ನಮ್ಮ ಮನಸ್ಸು ಏನಂದ್ರೆ ಆ ತೋಟಕ್ಕೆ ಏನಂದ್ರೆ ನಮ್ಮ ಈ ಒಳಗಿರ್ತಕ್ಕಂಥ ಇದಕ್ಕೇನಂದ್ರೆ ಕಂಟ್ರೋಲ್ ಮಾಡಬೇಕು ಅಂತೇಳಿ ಅವ್ರ ಲೆಕ್ಕ. ಮನವೇ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿಯೇ ಬೇರೆ. ಗುದ್ದಲಿ ಏನು ಮಾಡ್ತದ ಆಗಿರ್ತಕ್ಕಂಥ ಹುಲ್ಲುಗ ಅದು ತೆಗಿತದಲ್ಲ, ಹಾಗೆ ಮನಸ್ಸು ಹೇಗಿರ್ತಕ್ಕಂಥ ನಮ್ಮ ಒಳಗಿರ್ತಕ್ಕಂಥ ಅವಗುಣಗಳು ತೆಗೆದೆ ಅಂತ ಹೇಳ್ತಾರೆ. ಅಗೆದು ತೆಗೆದನಯ್ಯ ಭ್ರಾಂತಿಯೇ ಬೇರೆ. ನಮ್ಮ ಭ್ರಾಂತಿ ಏನದ ಅದು ಹಾಂಗಾಯ್ತು, ಇದು ಹಿಂಗಾಯ್ತು, ನಾ ಇದ್ದನು ಎಲ್ಲೋ ಭಗವಂತಿಯಲ್ಲಿ ಇದೇನು ನಮಗೊಂದು ಭ್ರಾಂತಿ ಅದ, ಅದು ಅಗಿದು ತೆಗೆದು ಹಾಕ್ತೇವೆ ಅಂತ ಹೇಳ್ತಾನೆ. ಒಡೆದ ಸಂಸಾರ ಹೆಂಟಿಗೆಲ್ಲ ಒಡೆದು ಹಾಕ್ತೇವೆ. ಏನು ನಮ್ಮ ಕಲ್ಪನೆ ಆಯ್ತು ನೋಡ್ರಿ, ಬೇರೆ ಬೇರೆ. ಬಗೆದು ಬಿತ್ತಿದನೆಯ ಬ್ರಹ್ಮ ಬೀಜವ, ಇದಾದ ನಂತರ ಮನಸ್ಸು ಸ್ವಚ್ಛ ಆದ ನಂತರ ಅವಾಗ ಏನು ನಾವು ಬ್ರಹ್ಮ ಬೀಜ ಅಂದರೆ ಉಪದೇಶ. ಬ್ರಹ್ಮ ಬೀಜ ಅಂದರೆ ಭಗವಂತನ ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಬಿತ್ತಾಕ್ತೇವೆ ಅಂತ. ಅಖಂಡ ಮಂಡಲವೆಂಬ ಬಾವಿ ಪವನವೇ ಆಟ. ಅಖಂಡ ಮಂಡಲವೆಂಬ ಬಾವಿ ಅಂತಂದ್ರೆ ಈಗ ನಮ್ಮದೇನು ಈ ಶ್ವಾಸ ನಡೆದು ನೋಡ್ರಿ, ಇದೇ ಒಂದು ಬಾವಿ ಅಖಂಡ ಮಂಡಲ. ಇಲ್ಲಿ ರಾಟಾಳ ಅಂದ್ರೆ ಏನು, ಗಾಳಿ. ಈ ಗಾಳಿ ಏನು ಬೀಸ್ಲತ್ತ ನಮ್ದು. ನಿಮ್ಗೆ ಹೇಳಿದ್ನಲ್ಲ ಒಂದು ಸಲ, ನಾವು 24 ತಾಸ್ದಾಗ 21,600 ಸಲ ಶ್ವಾಸ ತಗೋತೇವೆ ರೀ. ಎಷ್ಟು? 21,600, 21,600 ಟೈಮ್ಸ್ ನಮ್ಮ ಶ್ವಾಸ ನಡೀತಾ ಇರ್ತದೆ. ಇದು ನಮ್ಮ ಒಳಗೆ ನಿರ್ತಕ್ಕಂಥದ್ದು. ಈ ಪವನವೇ ಆಟಾಳ, ಇದು ನಮ್ಮ ಬಾವಿಗೆ ನೀರು ಸೇರೋದು ಯಾವುದಂದ್ರೆ ಈ ಹಗ್ಗ, ಈ ನಮ್ಮ ಶ್ವಾಸ ಅಂತ ಹೇಳ್ತಾರೆ. ಈ ಶ್ವಾಸ ಏನು ಮಾಡ್ತಂದ್ರೆ ಸುಷುಮ್ನ ಅಂಥೇಳಿ ಒಂದು ನಮ್ಮ ಬೆನ್ನ ಹುರಿಯಿಂದ ತಲೆವರೆಗೆ ಒಂದು ನಾಡಿ ಅದ, ಅದಕ್ಕೆ ಸುಷುಮ್ನ ಅಂತಾರೆ. ಈಡ ಪಿಂಗ್ಲಮ್ಮ ಸುಷುಮ್ನ ಅಂತೇಳಿ ಹೆಸರು. ಈಡ ಅಂದ್ರೆ ಎಡಕ, ಪೀಡ ಅಂದ್ರೆ ಬದಕ, ಸೂಕ್ಷ್ಮ ಅಂದ್ರೆ ಮಧ್ಯದಲ್ಲಿರ್ತದೆ. ಆ ಮಧ್ಯದ ನಾಡಿಯಲ್ಲಿ ಒಂದು ವೇಳೆ ನಿಮ್ಮ ಶ್ವಾಸವನ್ನು ಹೋಗಿ ಅದನ್ನು ಒಂದು ವೇಳೆ ಆಡ್ಲತ್ತಂತಂದ್ರೆ ಸುಷುಮ್ನ ನಾಡಿ ಅಂದ್ರೆ ನಮ್ಮ ಹಿಂದೆ ಗುದಗುಹೆ ಮಧ್ಯದಿಂದಾಗಿ ಮೇಲೆ ನಮ್ಮ ಬೆನ್ನು ಹುರಿಯಿಂದಾಗಿ ತಲೆಗೆ ಬರ್ತದೆ. ಆ ನಾಡಿಯಲ್ಲಿ ಏನಂದ್ರೆ ಒಂದು ವೇಳೆ ನಿಮ್ಮ ಶ್ವಾಸ ಹೋಯ್ತಂದ್ರೆ ಆ ಶ್ವಾಸ ಹೋದ ಕೂಡಲೇ ಆ ಶ್ವಾಸ ಏನು ಮಾಡ್ತಂದ್ರೆ ಆ ಭಗವಂತನಿಗೆ ಏನಂದ್ರೆ ಭಗವಂತನ ಜೊತೆಗೆ ಏನಂತಾರೆ ಸಂಪರ್ಕ ಮಾಡ್ಲಿಕ್ಕೆ ಹಸ್ತದೆ ನೋಡ್ರಿ. ಇದು ಈ ತೋಟ ಹೊರಗಿನ ತೋಟ ಅಲ್ಲ. ಈ ತೋಟ ಹೆಂಗದಂದ್ರೆ ಸುಷುಮ್ನ ನಾಡಿಯಲ್ಲಿ ನಿಮ್ಮ ಶ್ವಾಸವನ್ನು, ಈ ಶ್ವಾಸ ಅಂದ್ರೆ ಈಗ ಇದು ಮಾಡ್ತಾನಂದ್ರೆ ಯಾರು ನಮ್ಮ ದಿನ ನಾವೇನು ಇದು ಯೋಗ ಮಾಡ್ತೇವಲ್ಲ, ಜೋರಾಗಿ ಶ್ವಾಸ ತೊಗೊಂಡಾಗ ಆ ಶ್ವಾಸವನ್ನು ಕೆಲವರಿಗೆ ನೀವು ಮಾಡಿರೋ ಬಿಟ್ಟರೆ ನಮ್ಗೆ ಗೊತ್ತಿಲ್ಲ, ಪ್ರಯತ್ನ ಮಾಡಿ, ನನ್ನ ಪ್ರಯತ್ನ ಅದ. ಆ ಶ್ವಾಸವನ್ನು ಆ ಸುಷುಮ್ನಾದಿಂದ ಎಲ್ಲಿಗೆ ಬರ್ತದಂದ್ರೆ ನಿಮ್ಮ ಬ್ರಹ್ಮರಂಧ್ರಕ್ಕೆ ಬರ್ತದೆ. ಆಗ ನಿಜವಾಗಿರೋ ನಿಮ್ಗೆ ಜ್ಞಾನ ಆಗ್ತದೆ. ಹೌದು, ನಾನು ಬ್ರಹ್ಮದ ಸಾಕ್ಷಿನೇ ಆಗಿದ್ದೆ, ನಾನೇ ಬ್ರಹ್ಮನಾಗಿದ್ದೆ, ಅಥವಾ ಬ್ರಹ್ಮ ನನ್ನ ಅಂಶನೇ ಅದ ಅಂಥೇಳಿ ಕಲ್ಪನೆ ಆಯ್ತು. ಅದು ಆ ರೀತಿಯಾಗಿ ಮಾಡಿದ್ವಿ ಅಂಥೇಳಿ ಪ್ರಭುದರು ಹೇಳ್ತಾರೆ. ಬಿಗಿದು ಬಿತ್ತಿದ್ದನಯ್ಯ ಬ್ರಹ್ಮ ಬೀಜ ಅಖಂಡ ಮಂಡಲವೆಂಬ ಬಾವಿ ಪೌನವೇ ಆಟಾಳ ಸುಷುಮ್ನಾಳದಿಂದ ಉದಕವ ತಿದ್ದಿ ನೀರು ತಿದ್ದಂದ್ರೆ ಗಾಳಿ ಹೇಳ್ತಾನೆ.
ಬಸವಳ ಬಸವಗಳ ಐದರು ಈ ನಮ್ಮ ಇಲ್ಲಿ ಕೂಡ ಏನಂದ್ರೆ ಅದೇ ಅವ್ರು ಇದನ್ನು ಮಾಡ್ತಾರೆ. ಈ 5 ನಮ್ಮ ಏನು ಇಂದ್ರಿಯಗಳವ, ಆ ಇಂದ್ರಿಗೆ ನಾನು ನನ್ನ ಸ್ವಾಧೀನ ತೊಗೊಂಡಿದ್ದಂಥ ಸಮತೆ, ಸೈರಣೆ ಎಲ್ಲ ಕಡೆ ನಾನು ಸಮಾನವಾಗಿ ನೋಡ್ತೀನಿ. ನನಗೆ ಯಾವುದೇನಂದರೆ ಕೆಟ್ಟ ಭಾವನೆ ಎಲ್ಲ ಬರಲ್ಲ ಅಂತೇಳಿ ಈ ರೀತಿಯಾಗಿ ಆವಾಗಲೂ ಈ ತೋಟದಲ್ಲಿ ಜಾಗರಣವಿದ್ದು, ಯಾವಾಗಲೂ ಈ ತೋಟದಲ್ಲಿ ನಾನು ಜಾಗರಣೆ ಆಗಿದ್ದೆ. ನನ್ನಲ್ಲಿ ಭಗವಂತಿದ್ದಾನೆ, ನನಗೆ ಭಗವಂತನ ದರ್ಶನ ಆಗ್ಲತ್ತದು, ಆ ಭಗವಂತ ಸಿಗ್ತೀನಿ ಎಂಬ ಜಾಗರಣ ಇದ್ದೆ ಅಂಥೇಳಿ ಇವರು ಸಸಿಯ ಸಲಹಿದ್ದೇನೆ ಕಾಣ. ಇಂಥ ಸಸಿ ನಾನು ಸಲಹಿದ್ದೀನಿ, ನಾನು ತೋಟದಲ್ಲಿ ಇಂಥ ಸಸಿ ಸಲಹಿದ್ದೀನಿ, ಅದು ಆ ಭಗವಂತನಿಗೆ ನನಗೆ ಕಲ್ಪನೆ ಮಾಡ್ತಾರೆ. ಭಗವಂತನಿಗೆ ನನಗೆ ಏನಂದರೆ ಕನೆಕ್ಷನ್ ಕೊಡ್ತಾರೆ. ಅಂಥ ಸಸಿ ನಾವು ಸಲಹಿದ್ದೆ ಅಂಥೇಳಿ ಇವರು ಒಪ್ಕೊಳ್ತಾ ಇದ್ದಾರೆ. ಯಾರು? ಪ್ರಭುದೇವರು. ಸರಿ, ಇದು ಪೂರ್ವವಚನ ಹೇಳಂದ್ರೆ, ಅಂಗದ ಬೆಲೆ ಲಿಂಗವ ಧರಿಸಿ ಶಿವಭಕ್ತರೆಂದು ಹೇಳಿ ಶಿವಾಚಾರ ಮಾರ್ಗವ ಬಿಟ್ಟು ವೀರಶೈವಗಳಿಗೆ ಲಿಂಗಾವಳಿಯಾಗಿ ಅಡ್ಡಬಿದ್ದು ಶರಣೆಂಬ ಹೊರೆಯರಿಗೆ ಶಿವಭಕ್ತ ಜನ್ಮ ತೀರಿ ಚಂದ್ರ ಸೂರ್ಯರುಳ್ಳನಕ್ಕ ಕರೆ 28 ಕೋಟಿ ನರಕ ತಪ್ಪದು. ಆ ನರಕ ತೀರಿದ ಬಳಿಕ ಸ್ವಾನ ಸುಖರ ಜನ್ಮ ತಪ್ಪದು. ಆ ಜನ್ಮ ತೀರಿದ ಬಳಿಕ ರುದ್ರಪರಳಯ ತಪ್ಪದೆಂದು ಕಾಣ ಸಂಗನ ಬಸವೇಶ್ವರ. ಇವರು ಇದು ವೀರಶೈವದ ಬಗ್ಗೆ ಸ್ವಲ್ಪ ಅವರಿಗೆ ಕಲ್ಪನಾ ನಂತರ ಬೇರೆ ರೀತಿಯಿಂದ ವಿಚಾರ ಮಾಡಿ ಈ ವಚನವನ್ನು ಹೇಳತ್ತಾರೆ. ಏನು? ಅಂಗದ ಮೇಲೆ ಲಿಂಗ ಧರಿಸಿ ಶಿವಭಕ್ತರೆಂದು ಹೇಳಿ ಶಿವಾಚಾರ ಮಾರ್ಗವ ಬಿಟ್ಟು, ಲಿಂಗದ ಮೇಲೆ ಧರಿಸಿ ಶಿವಾಚಾರ ಮಾರ್ಗ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಗದ ಮೇಲೆ ಲಿಂಗ ಧರಿಸಿ ಶಿವಾಚಾರ ಮಾರ್ಗ ಇದ್ದೇ ಇರ್ತದೆ. ನಮ್ಮ ಅಂಗದ ಮೇಲೆ ಯಾವಾಗ ಲಿಂಗ ಇರ್ತದೆ ಶಿವಾಚಾರ ಮಾರ್ಗದಿಂದ ನಾವು ಲಿಂಗ ಧರಿಸಿದ್ವಿ. ಭವಿಶೈವ ದೈವಗಳಿಗೆ ಲಿಂಗ ಒಡಿಯಾಗಿ ಅಡ್ಡಬಿದ್ದು, ಶೈವ ದೈವಗಳಿಗೆ ಅಂದರೆ ಭವಿಶೈವ ದೈವ. ಭವಿ ಅಂದ್ರೆ ಯಾವತ್ತು ಜ್ಞಾನ ಇಲ್ಲರ್ತಕ್ಕಂಥ ಹುಟ್ಟು ಬರೋದೇನು ಈ ಒಂದು ಇದರಲ್ಲಿ ಏನು ಸಿಕ್ಕಿದೆ ಅವ್ರಿಗೆ ಭವಿ ಅಂತ ಹೇಳ್ತಾರೆ. ಶೈವ ದೈವಗಳಿಗೆ ಲಿಂಗವಡಿಯಾಗಿ ಈ ಆದರೆ ನಾವೆಲ್ಲರೂ ಏನಂದ್ರೆ ಸಾಮಾನ್ಯವಾಗಿ ಈಗ ನಾವೆಲ್ಲರೂ ಭವಿಗಳಿದ್ದಂಗೆ ಈಗ ಹೇಳ್ತೀನಿ ನಾನು. ಯಾಕಂದ್ರೆ ನಮಗೆ ಆ ಒಂದು ಇನ್ನು ಆ ಜ್ಞಾನಕ್ಕೆ ನಾವು ಮುಟ್ಟಿಲ್ಲ. ನಾವು ಇವತ್ತು ಹುಟ್ಟಲ್ಲ, ಸಾಯಲ್ಲ, ನಾವು ಅಖಂಡ ಇರ್ತೀವಿ ಎಂಬುದು ನಮಗೆ ಕಲ್ಪನೆ ಬಂದರೆ ನಾವೆಲ್ಲ ಭವಿಗಳೇ. ನಮ್ಗೆ ಏನಂದ್ರೆ ಟೈಮ್ ಬರ್ತಕ್ಕೆ ನಾವು ಸಾಹಿತ್ಯ ಎಂಬುದು ನಮ್ಗೆ ಕಲ್ಪನೆ. ಯಾರಿಗಾರ ಇವತ್ತು ನಾವು ಕೈ ಹೇಳಕ್ಕೆ ಸಾಧ್ಯನೇ ಈಗ ಇಲ್ಲ. ಅದು ಮುಕ್ತ ಹೇಳ್ತಾನ ಮುಕ್ತಾಯಕ ಅಂತವ್ರಿಗೆ, ಬಸವಣ್ಣ ಅಂತವ್ರಿಗೆ, ಅಕ್ಮ ಅಂತವ್ರಿಗೆ, ಶರಣರಿಗೆ ಆ ಸ್ಥಿತಿ. ಇಲ್ಲಿ ಏನಂತಾರ, ಭವಿಶೈವಗಳಿಗೆ ಲಿಂಗ ಒಡಿಯಾಗಿ ಅಡ್ಡಬಿದ್ದು, ಅದರಲ್ಲಿ ಏನಂದ್ರೆ ಅದಕ್ಕೆ ಹಾದಿ ತಪ್ಪಿ ಲಿಂಗ ಕಟ್ಕೊಂಡು ಕೆಲವು ಹಾದಿ ಬಿಟ್ಟು ಏನು ಮಾಡ್ತಾರ, ಅಡ್ಡಬಿದ್ದು ಶರಣೆಂಬ ಹೊರೆಯರಿಗೆ ಶಿವಭಕ್ತ ಜನ್ಮ ತೀರಿ ಚಂದ್ರ ಸೂರ್ಯನಕ್ಕರ 25 ಕೋಟಿ ನರಕ ತಪ್ಪದು. ಹಾಗಾದವ್ರಿಗೆ ಅಂತಂದರೆ ಅಡ್ಡ ಬಿದ್ದವ್ರಿಗೆ ಏನಂತಂದ್ರೆ 25 ಕೋಟಿ ನರಕ ಬರ್ತದೆ ಅಂಥೇಳಿ ಇವರೊಂದು ಕಲ್ಪನೆ ಮಾಡಿ. ಇವ್ರು ಬರೆದವ್ರು ಯಾರು? ಇವರು ಸಂಗನ ಬಸವೇಶ್ವರ, ಗುರುಸಿದ್ದೇಶ್ವರ. ತಪ್ಪದೆ ಹೋಯ್ತಾರ ನೋಡಿ, ಸ್ವಲ್ಪದ ಮುಂದೆ ಅಂದರೆ ಒಂದು ಸಲಕ್ಕೆ ನಾವು ಶಿವಧರ್ಮ ನಮ್ಮ ಕೈದಾಗ ಬಂದಾಗ ಅದು ಹಂಗಿನ ತಪ್ಪಲಕ್ಕೆ ಸಾಧ್ಯ ಇಲ್ಲ. ಇನ್ನು ಈಗ ಕೆಲವರು ನೋಡಿ ಅಂದ್ರೆ ತಮ್ಮ ಧರ್ಮವನ್ನು ಬದಲಾಯಿಸ್ಕೊಳ್ತಾರೆ. ಈಗ ಅಂಥವ್ರಿಗೆ ಏನು ಮಾಡೋಕ್ಕಾಗ್ತದೆ? ಈಗ ಕೆಲವ್ರಿಗೆ ಇದಕ್ಕಿದ್ದಂಗೆ ಏನಂದ್ರೆ ಒಂದು ಹಿಟ್ಟು ಧರ್ಮ ಇದ್ದು ಮತ್ತೊಂದು ಧರ್ಮ ಹೋಗ್ತಾರೆ. ಶಿವಭಕ್ತರ ತೀರಿ ಚಂದ್ರಸೂರ್ಯನ ಕರೆ 28 ಕೋಟಿ ನರಕ ತಪ್ಪು. ಅವರು ಒಂದು ಇದು ತೋರಿಸ್ತಾರೆ. ಇಂಥವ್ರಿಗೆ ಅಡ್ಡು ಬಿದ್ದವರಿಗೆ ಅಂದ್ರೆ 25 ಕೋಟಿ ನರಕ ತಪ್ಪಲ್ಲ ಅಂಥೇಳಿ ಆ ನರಕ ತೀರಿದ ಬಳಿಕ ಶ್ವಾನ ಸುಖ ಜನ್ಮ ತಪ್ಪದು. ಒಂದು ನರಕದಾಗ ಹೋಗಿ ಮತ್ತೆ ಬಂದಮೇಲೆ ಶ್ವಾನ ಅಂತಂದ್ರೆ ನಾಯಿ
ಹೊಂದಿದ್ದ ಜನ್ಮದಾಗ ಏನಂತಂದ್ರೆ ಹುಡ್ತಾರೆ ಅಂಥೇಳಿ ಇವ್ರು ಕಲ್ಪನೆ ಮಾಡ್ಯಾರ. ಆ ಜನ್ಮ ತೀರಿದ ಬಳಿಕ ರುದ್ರಪರಳಯ ತಪ್ಪದೊಂದು ಕಾರಣ ಸಂಗನ ಬಸವೇಶ್ವರ ಆ ಜನ್ಮ ಇದೇ ರೀತಿಯಾಗಿ ಅದೇ ಹುಟ್ಟೋದು ಸಾಯೋದು. ಆ ಜನ್ಮದಾಗ ಕೆಲವು ಶುದ್ಧ ಮತ್ತು ಸತ್ತ ಮತ್ತೊಂದು ಜನ್ಮಕ್ಕೆ ಬಂದ ಈ ರೀತಿಯಾಗಿ ಇದು ತಪ್ಪದ ಒಂದು ವೇಳೆ ನೀವು ಹಾದಿ ಬಿಟ್ರೆ ಅಂಥೇಳಿ ಇವ್ರು ತಮ್ಮ ಕಲ್ಪನೆಯಲ್ಲಿ ಈ ರೀತಿಯಾಗಿ ಮಾಡ್ಯಾರ. ಒಂದು ವೇಳೆ ನಾವು ಒಂದು ವೇಳೆ ಒಪ್ಕೊಂಡೇ ಶಿವಧರ್ಮ, ಆ ಶಿವಧರ್ಮ ಪಾಲನೆ ಮಾಡದೆ ನೀ ಅಡ್ಡು ಬಿದ್ದು ಏನಾರು ಮತ್ತೊಂದು ಮಾಡಕ್ಕೆ ಹೋದಂದ್ರೆ ಇಂಥವೆಲ್ಲ ಆಗ್ತದೆ ಅಂಬೋದನ್ನು ನಾವು ಕಲ್ಪನೆ ಇವತ್ತಿನ ಭವಿ ಎಂಬ ಅಂದ್ರೆ ಭವಿ ಅಂದ್ರೆ ಹುಟ್ಟು ಸಾವುದಲ್ಲಿ ನೀನು ಮುಳುಗಿದವನಿಗೆ ಭವಿ ಅಂತ. ಆ ಶೈವ ಅಂತ ನೀನಂದ್ರೆ ಶಿವಭಕ್ತ, ಶೈವನೇ ಶಿವಭಕ್ತ. ಹುಟ್ಟು ಸಾವುದಲ್ಲಿ ಮುಳುಗಿರ್ತಕ್ಕಂಥ ಶಿವಭಕ್ತ ಅಂತ. ಭವಿ ಎಂಬ ಮಾತು ಯಾವಾಗ ಬರ್ತಂದು ಕನ್ನಡದಂದರೆ ಹುಟ್ಟು ಸಾವುದಿಂದ ನಾವು ಬಿಡಿಸ್ಕೊಂಡಂದ್ರೆ ಈಗ ನಾವು ಹುಟ್ಟಿದೆವು, ಸಾಯ್ತೇವೆ ಗ್ಯಾರಂಟಿ, ಹೌದಾ? ಸಾಯಲೆಂಬ ತಾಕತ್ ಯಾರಿಗೆ ಅರ್ಥ ಏನು ಇಲ್ಲ. ಅಂಥವ್ರಿಗೆ ಭವಿ ಅಂತಾರ. ಅಂಥ ಭವಿಷ್ಯವಿಗಳಿಗೆ ಏನಂತಂದ್ರೆ ಇದು ಲಾಗು ಆಗುತ್ತೆ ಅಂತೇಳಿ ಅವರು ಕಲ್ಪನೆ ಹೇಳಿ. ಅಲ್ಲ ನೋಡ್ರಿ, ನಾನು ನಿಮ್ಗೆ ಹೇಳ್ತಲ್ಲ, ಶೈವರದಲ್ಲೇ ವೀರಶೈವ ಬಂದು ಶೈವ ಮೊದಲೇನಂತಂದ್ರೆ ಭಗವಂತನ ಬಗ್ಗೆ ಕಲ್ಪನಾ ಮಾಡಿ ಶೈವ ಸಮಾಜ ಕೆಲವು ವಿಷಯ ಅಂದ್ರೆ ಆವಾಗ ವೀರಶೈವ ಇದ್ದಿಲ್ಲ. ಅವರಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಬಂದು ಮುಂದೆ ಏನಾಯ್ತು, ಅದು ವೀರಶೈವ ಆಯಿತು. ಆ ವೀರಶೈವ ಏನಂತಂದ್ರೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಭಾಗದಲ್ಲಿ ಅನೇಕ ಸೌತ್ ಇಂಡಿಯಾದಲ್ಲಿ ವೀರಶೈವ ಭಾಳ ಇನ್ನೂ ಅದ ಇಲ್ಲ ನಾ ನಂಬಲ್ಲ. ಅವರು ಏನಂದ್ರೆ ಪೂಜೆ ಮಾಡ್ತಾರೆ. ಅವರು ಬಸವಣ್ಣ ಬಗ್ಗೆ ಏನಂದ್ರೆ ಇವತ್ತೇನಂದ್ರೆ ನಾವು ಹಿಡಿದ್ಲಿಂಗನೇ ಅವರು ಹಿಡಿತಾರೆ. ಮೊದಲು ಅವ್ರ ಸ್ಥಾವರಲಿಂಗ ಪೂಜೆ ಮಾಡ್ತೀವಿ. ಬಸವಣ್ಣ ಬರೋದಕ್ಕಿಂತ ಮೊದಲು ಸ್ಥಾವರಲಿಂಗ ಮಾಡ್ತೀವಿ. ಬಸವಣ್ಣ ಈ ಕ್ರಾಂತಿ ಮಾಡಿದ ಮೇಲೆ ಅವರು ಕೂಡ ಒಪ್ಕೊಳ್ತಾ ಇದ್ದಾರೆ. ಆದರೂ ಅವರಲ್ಲಿ ಒಂದು ಭಾವನೆ ಏನಂದರೆ ನಾವು ಮ್ಯಾಲ ನಮ್ದು ಹಳೀದು, ನಾವು ಭಾಳ ಏನಂತ ತಿಳ್ಕೊಂಡವರು, ವೇದ ಆಗಮ ಎಲ್ಲ ನಾವೇ ತಿಳ್ಕೊಂಡು ಅಂತೇಳಿ ಇನ್ನು ಅವ್ರ ತಲೆ ಕಡಿಂದು ಇವ್ರಿಗೆ ಸ್ವಲ್ಪ ದರ್ಶನ ಅದ. ಅದು ಇದಕ್ಕೆ ಹೋಗ್ಯದ ಹೈಕೋರ್ಟ್, ಸುಪ್ರೀಂ ಕೋರ್ಟ್ದಾಗದ ನಿಮ್ಗೆ ಹೇಳ್ತೇನೆ ನಾನು. ಇವತ್ತಿನ ಸುಪ್ರೀಂ ಕೋರ್ಟ್ನ ಸೆಟ್ಲ್ ಆಗಿಲ್ಲ. ಇವ್ರು ನಾವು ಖರೆ ಅಂತಾರೆ, ಅವ್ರು ನಾವು ಖರೆ ಅಂತಾರೆ. ಆದರೂ ಕೂಡ ಖರೆ ಇದ್ದಿದ್ದು ಏನಂದ್ರೆ ಭಗವಂತ ಖರೆ. ಭಗವಂತನಿಗೆ ಯಾವೇನಂತಂದು ನಂಬ್ತಾನ ಅವ ಖರೆ. ಇದು ಸತ್ಯ ಮಾತು. ಸುಮ್ಮನೆ ಸುಳ್ಳಾದ ಮಾತುಗಳು ನೀವು ಅಂಥೇಳಿ ಅಂಬದ್ರೆ ಏನು ಅರ್ಥ ಇಲ್ಲ. ಇದ್ದಿದ್ದು ಒಂದು ವಸ್ತು ಭಗವಂತ, ಅದಕ್ಕೆ ನಿಜವಾಗಿ ತಿಳ್ಕೊಂಡವ ಅವ ಖರೆ ಅವ ಖರೆ ಶೈವನ್ರಿ, ಅವನಿಗೆ ವೀರಶೈವನ್ರಿ, ಅವನಿಗೆ ಬಸವಧರ್ಮನ್ರಿ, ಏನ ಅದು ಹೆಸರು ಏನಾದ್ರು ಕೊಡ್ರಿ ಆಮದ್ ಬೇರೆ. ಇದ್ದಿದ್ದು ಒಂದು ವಸ್ತು, ಆ ವಸ್ತು ಕರೆಕ್ಟಾಗಿ ತಿಳ್ಕೊಬೇಕು. ಅದು ನಿಮ್ಮಲ್ಲಿ ಅದ, ನಮ್ಮಲ್ಲದ, ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆದ. ಬ್ರಾಹ್ಮಣರಲ್ಲ, ಮುಸಲ್ಮಾನರಲ್ಲ, ಕ್ರಿಶ್ಚಿಯನ್ರಲ್ಲ, ನಮ್ಮಲ್ಲದ, ಶೈವರಲ್ಲ, ವೀರಶೈವಲ್ಲ, ಬಸವಧರ್ಮರಲ್ಲ. ಅದಕ್ಕೆ ತಿಳ್ಕೊಬೇಕು. ಅದೇ ಹೇಳ್ದಲ್ಲ ಅದನ್ನು ಅಂಥ ಬೇದಿ ಹಾಕಿ ಆ ವಸ್ತುವನ್ನು ಪಡೆದ ಅಂತೇಳಿ ಪ್ರಭುದೇವರು ಹೇಳ್ತಾರಲ್ಲ, ಅದು ಖರೆ ಅಂದ್ರೆ ಮನುಷ್ಯತ್ವ. ಇನ್ನು ಈಗ ಟೈಮ್ ಆಗಿದಲ್ಲ, ಆಗ್ಯದ. ಇನ್ನು ಸ್ವಲ್ಪ ಖರೆ ಇರಲಿ. ಈಗ ಭಾಳಷ್ಟು ಒಂದು ನಮ್ಮಲ್ಲಿ ಹೆಂಗೈತೆ ಅಂತಂದರೆ, ನಿಮ್ಗೊಂದು ಹಿಂದಕ್ಕೆ ನಾ ಹೇಳಿದ ಅದೇ ಇದೆ. ನಮ್ಮಲ್ಲಿ ಒಳಗಿರ್ತಕ್ಕಂಥ ವಸ್ತು ನಮಗೆ ಗೊತ್ತಾಗಲ್ಲ. ಒಂದು ಘಟನೆ ಏನಂದ್ರೆ ನಿಮ್ಗೆ ಎದುರು ನಾ ಹೇಳಿದ ಮತ್ತೊಮ್ಮೆ ಹೇಳ್ತೀನಿ, ಭಾಳ ಮಜಾ ಬರ್ತದೆ ಹೇಳತ್ರೆ. 1942ನೇ ಇಸ್ವಿಯಲ್ಲಿ ದೇಶದಲ್ಲಿ ಏನಂದ್ರೆ ಬ್ರಿಟಿಷರಿಗೆ ಓಡಿಸ್ಬೇಕಂತೇಳಿ ಒಂದು ಚಳವಳಿ ಶುರು ಆಗಿತ್ತಲ್ಲ, ಗೊತ್ತು ನಿಮಗೆಲ್ಲ, ಹಳೆಯವ್ರಿಗೆ ಗೊತ್ತಿರಬೇಕು. ಚಳವಳಿ ಶುರು ಆಗಿತ್ತು. ಅದಕ್ಕೇನಂದ್ರೆ ಚಲೋ ಜೋ ಚಳವಳಿ ಅಂಥೇಳಿ ಗಾಂಧೀಜಿ ಹೆಸರಿಟ್ಟಿರುತ್ತೆ. ಅನೇಕ ಮೀಟಿಂಗ್ ಮಾಡಿರು, ರೌಂಡ್ ಟೇಬಲ್ ಕ್ಯಾನ್ಸಲ್ ಮಾಡಿದ್ರು, ಅದು ಮಾಡಿದ್ರು. ಯಾರೂ ಒಪ್ಪಲಿಲ್ಲ ಜಲ್ದಿ. ಆ ಬ್ರಿಟಿಷರು ಹೊಸದು ಒಂದು ತಂದಿರೋದು, ಮುಸಲ್ಮಾನರು ವಿಷಯ ತಂದಿರೋದು, ಮತ್ತೊಂದು ಸ್ವಲ್ಪ. ಆವಾಗ ಏನು ಮಾಡಿದ್ರು, ಬಸವಣ್ಣ ಯೂನಿವರ್ಸಿಟಿ ಬಂತು ಗಾಂಧಿ, ಚಲೋ ಜೋ ಚಳವಳಿ ನಡೆದು ಹೋಗ್ರಿ ನೀವು, ಯಾರು ನಾವು ಕೇಳೋದಿಲ್ಲ. ಆವಾಗೊಂದು ಅವ್ರು ಕಾರ್ಯಕ್ರಮ ಇಡ್ತಾರೆ. ಏನು ಕೋಠಾದಾಗ ಅವ್ರು ಗಾಂಧೀಜಿ ಸಾಬರಮತಿ ಆಶ್ರಮದಾಗ ಇದ್ದರು. ಕೋಠಾದಾಗ ಅಂದ್ರೆ ಕೋಠಾ ಒಂದು ದೊಡ್ಡ ಸಿಟಿ, ಗುಜರಾತ್ದಾಗ ಬರ್ತದೆ. ಆ ಸಿಟಿದಾಗ ಒಂದು ಕಾರ್ಯಕ್ರಮ ಇಡ್ತಾರೆ. ಜನ ತಿಳುವಳಿಕೆ ಇದ್ದರೂ ಅಲ್ಲಿ ಇಟ್ಟಿರಬೇಕು. ಆಗ ಒಂದು ಕಾರ್ಯಕ್ರಮ ಇಡ್ತಾರೆ ಅಂದ್ರೆ ಬ್ರಿಟಿಷರ ಬಗ್ಗೆ ನಾನು ಸರಿಯಾಗಿ ವಿಚಾರವನ್ನು ಮಾಡೋದನ್ನ ಕಾರ್ಯಕ್ರಮ ಅಂತ ಹೇಳಿ ಪ್ರಚಾರ ಮಾಡೋಂತ ಹೇಳ್ತಾರೆ. ಆ ಕಾಲಕ್ಕೆ ರೇಡಿಯೋನೇ ಇದ್ದು ಜಸ್ಟ್ ಬಂದೀವಿ ರೇಡಿಯೋ. ಆ ಕಾಲಕ್ಕೆ 42ನೇ ಇಸ್ವಿಯಲ್ಲಿ ನಾನು ಸ್ವಲ್ಪ ನೆನಪದ. ನಾನು ಭಾಳ ಸಣ್ಣವಿದ್ದೆ. ನಾನು ಆ ರೇಡಿಯೋ ಬಂದೆವು.
ಬರೀ ಈಗಿನಂಥ ವ್ಯವಸ್ಥೆ ಇದ್ದಿಲ್ಲ. ಹ್ಯಾಂಡ್ ಬಿಲ್ಸು ಅದು ಮಾಡಿ ಪ್ರಚಾರ ಮಾಡ್ತಾರೆ. ಯಾರಿಗೆ ಗೊತ್ತಿರ್ತಿದ್ದೆ ಬಸ್ ಗಾಂಧಿಗೆ ನೋಡಿಲ್ಲ ಭಾಳ ಮಂದಿ, ಹೆಸರನ್ನೇ ಕೇಳಿಲ್ಲ. ಅದು ಕೆಲವು ಮಂದಿ ಗೊತ್ತಿತ್ತು ಕಾರ್ಯಕರ್ತರಿಗೆ. ಒಂದು ಸಲ ಒಂದು ಡೇಟ್ ಫಿಕ್ಸ್ ಮಾಡಿದ್ರು. ಇದರಿಂದ ಸಾಬರಮತಿಯಿಂದ ಒಂದು ಟ್ರೈನ್, ಸಾದಾ ಟ್ರೈನ್ ಅವು ಡುಗ್ 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 ಓಡಾಡ್ತೀವಿ ನೋಡ್ರಿ, ನ್ಯಾರೋ ಗೇಜ್, ಮಿಟ್ರಿಗೇಜ್ ಟ್ರೈನಿಂದ ಗಾಂಧೀಜಿ ಏನಂದ್ರೆ ಕುಂತು ಬರ್ತಾರೆ. ಅವರು ಸರಳ ಮನುಷ್ಯ. ಅವ್ರಿಗೆ ಏನಂದ್ರೆ ಪೇ ಇಲ್ಲ, ಮತ್ತೊಂದಿಲ್ಲ. ಟ್ರೈನ್ ಖಾಲಿ ಇತ್ತು, ಸೀಟ್ ಮೇಲೆ ಒಂದು ಮಲಗಿರ್ತಾರೆ. ಬಂದು ಸಾಬರಮತಿ ಸ್ಟೇಷನ್ದಾಗ ಗಾಡಿ ನಡೆದಿರ್ತದ. ಮುಂದಿನ ಸ್ಟೇಷನ್ ಬರ್ತಿಲ್ಕೆ ಜನ ನುಗ್ತಾರಪ್ಪ, ಯಾರು ದಡ ಬಂದು ಸೇರ್ತಾರೆ. ಸೇರಿ ಗಾಂಧಿಗೆ ಏನಂತಾರ, ಏಯ್ ಬುಡ್ಡೆ ಒಟ್ಟು ಅಂದರು. ಮಕ್ಕಳನ್ನ ಖಾಲಿ ಅದ ಮಕ್ಕಳನ್ನ ಗಾಂಧಿ ಹುಟ್ಟದಾಗ ಗಾಂಧಿ ಅಂದನ ಹುಡ್ತುಂಜಿ ಅಂತ ನಾವು ಹುಡ್ತು ಅಂತಾನೆ ಎದ್ದು ಕೊಡ್ತಾನ. ಎಲ್ಲರ ಮತ್ತೆ ಟ್ರೈನ್ ಚಾಲು ಆಯ್ತದೆ, ನಡೀತದ. ಅಲ್ಲಿಂದ ಪಾಪ ಹೋಗ್ತಾರೆ, ದಮ್ಡಿ ತಾಳ ತರ್ತಾರೆ ನೋಡ್ರಿ. ಎಲ್ಲಿರೋ ಹೊಲಸರು ಗ್ರೂಪ್ದವ್ರು ಭಜನೆ ಮಾಡ್ತಾರೆ. ಭಜನೆ ಮಾಡಿ ಬೀಡಿ ಹಚ್ತಾರೆ. ಓ चाचा बीड़ी पीते क्या? नहीं जी हम, हाँ हम सब कल गांधी का प्रोग्राम है, हम वहाँ पर जा रहे हैं, तुम आ रहे क्या? हाँ मैं भी आ रहा हूँ अंतर ನೋಡ್ರಿ ಹೆಂಗದ. ಅವನಿಗೆ ಕೇಳ್ತಾರ, ಅವನ ಪ್ರೋಗ್ರಾಮ್ ಅದ, ಅವನಿಗೆ ಕೇಳ್ತಾರ ಕಲ್ ಗಾಂಧಿ का प्रोग्राम है, कोटा में तुम आ रहे क्या? हाँ मैं भी आ रहा हूँ ಅಂತ. ಅವ ಹೇಳಲ್ಲ ಬೆರ್ಕಿ, ನಾನೇ ಗಾಂಧಿ ಅಂತ ಹೇಳಲ್ಲ, ಮೇ ಬಿ ಗಾಂಧಿಗೆ ಪ್ರೋಗ್ರಾಮ್ ಅದ ಅವನ. ಹಿಂಗೆ ಮಾಡಿ ಬೆಳಗ್ಗೆ ಆಯ್ತದ. ಅವನಿಗೆ ಪಾಪ ಎದುರು ಕೂಡಿಸ್ತಾವ, ಭಜನೆ ಮಾಡ್ತಾವ, ಮಾತುಕತೆ ಐತಿರ್ಬೇಕು. ಕೊನೆ ತನಕ ಪತ ಹತ್ತೋಯ್ತು ಇವ ಗಾಂಧಿ ಅಂತೇಳಿ. ಅವ್ರಿಗೆ ಇವ ಹೇಳ್ಕೊಂಡಿಲ್ಲ ನಾ ಗಾಂಧಿ ಅಂತ. ಸ್ಟೇಷನ್ ಬಂತು, ಕೋಟ ಇಳಿತಾರೆ. ಎಲ್ಲರೂ ಇಳ್ದೇನಂತಂದ್ರೆ ದಡ ಜನ ಸಾವಿರ ಮಂದಿ ಬಂದಿರಬೇಕು. ಇವ್ರು ಪರಿ ಇಳಿತಾವೆ ನೋಡ್ರಿ ಮಂದಿ. ಆ ಗಾಂಧಿ ಹೆಂಗೆ ಮುದುಕ ಮನುಷ್ಯ ಬಂದು ಆ ಗೇಟ್ನಾಗ ನಿಂದಿರ್ತಾನೆ. ಅವ್ನು ಹುಡ್ಕೋತಾ ಬರ್ತಾರೆ, ಮಹಾತ್ಮ ಗಾಂಧಿಗೆ ಜಯ, ಮಹಾತ್ಮ ಗಾಂಧಿಗೆ ಜಯ ಅಂತೇಳಿ ಜನರು ಬಂದು ಅವ್ನು ಇದು ನೋಡ್ತಿರ್ಕೆ, ಆ ಗಾಂಧಿಗೆ ನೋಡ್ತಿರ್ಕೆ ಅಂದ್ರೆ ಚೀರ ಶುರು ಮಾಡ್ತಾರೆ. ಈ ಮಂದಿ ಅಲ್ಲೇ ಇತ್ತು ನೋಡಿ, ರಾತ್ರಿ ಬೆಳಗ್ಗೆ ನಮ್ಮ ಜೊತೆಗೆ ಗುದುಗುರಿ ಮಾಡಿದ್ದು. ಗಾಂಧಿ ಹಳ್ಳಿ ಇರೋದು ತಗೊಂಡು ಏನಂತಾರೆ ಆ ಇಳಿಸ್ಕೊಂಡು ಹೆಗಲ ಮೇಲೆ ಕೊಡ್ಸ್ಕೊಂಡು ಕುಡಿಲಿಕ್ಕೆ ಶುರು ಮಾಡ್ತಾವೆ. ಎಲ್ಲಿ ಕೋಟದವ್ರು ಇವು ಇದ್ವಲ್ಲ ರಾತ್ರಿ. ಅವನಿಗೆ ಉಟ್ಬಿಟ್ಟೆ ಬಿಡಿ ಪೀತೆ ಕ್ಯಾ ಕಲ್ ಹಮ್ ಗಾಂಧಿ ಪ್ರೋಗ್ರಾಮ್ ಜಾರ ಆತ ಕ್ಯಾ? ಇದರಲ್ಲಿ ಕೇಳಿದವ್ರು ಬಂತೊಂದು ಹಣೆ ಬಾರ್ ಪಡ್ಕೊಂಡು, ಎಂಥ ತಪ್ಪು ಮಾಡಿದೆವಪ್ಪ ನಾವು. ಬೆಳಗನ ಅವನ ಬಲ್ಲೆ ಕುಂತೇವು, ಅವನ ಕಾರ್ಯಕ್ರಮಕ್ಕೆ ಹೊಂಟಿದೆವು, ಇಷ್ಟು ಮಂದಿ ಅವನ ಸಲ ಒಳ್ಳೆಯರ, ಅವನ ಬಲ್ಲೆ ಇದ್ದೆವು. ಶಿಶ್ವ ಏನು ತಪ್ಪು ಮಾಡಿದೆ ಅಂತೇಳಿ ಪಶ್ಚಾತ್ತಾಪಡ್ತಾವೆ. ಹಂಗ ಇಲ್ಲಿ ನಮ್ಮ ಜೊತೆಗೆ ಏನಂದ್ರೆ ಒಬ್ಬ ಗಾಂಧಿ ಇದ್ದಾನ. ಆ ಗಾಂಧಿಗೆ ನಮ್ಮ ಪರಿಚಯ ಆಗಲ್ಲ ಉಂಟು ನೋಡ್ರಿ. ಇದೇ ಒಂದು ಪರಿಚಯ. ನಮ್ಮಲ್ಲಿ ಒಬ್ಬ ಗಾಂಧಿ ಇದ್ದಾನ, ಗಾಂಧಿ ಸರಿ ನಮ್ಮ ಜಗಳ ನಡೆದದ, ನಮ್ಮ ಗಾಂಧಿ ಸರಿ ಪರಿಚಯ ಆಗ್ಲಪ್ಪ ಏನ್ರಿ? ಆಗಲ್ಲ ಹೊಂಟದ. ಅದಕ್ಕೆ ಇದು ಈ ಸತ್ಸಂಗ ಇದೆಲ್ಲ ಬೇಕಾಗ್ತದೆ ನಮ್ಗೆ. ನಮ್ಮ ಗಾಂಧಿ ಪರಿಚಯ ಆದಾಗ ಭಾಳ ಖುಷಿ ಆಯ್ತದೆ. ಆವಾಗ ಆ ಜನ ಕೆಳಗಿನ ಜನ ಲೊಬ ಹಿಡ್ಕೊಂಡ್ರು, ಎಂಥ ತಪ್ಪು ಮಾಡಿದೆವು ಅಂಥೇಳಿ ಪಶ್ಚಾತ್ತಾಪಟ್ಟರು. ಅದ್ರಾಗೊಬ್ಬ ಮನುಭಾಯಿ ಪಟೇಲ್ ಅಂಥೇಳಿ, ನಾನು ಪೇಪರ್ದಾಗ ಓದ್ತೇನೆ ಹಿಂದಕ್ಕೆ 40 ವರ್ಷ 50 ವರ್ಷದಿಂದ. ಅವ್ನು ಕೊನಿತಕ ಏನಂದ್ರೆ ಅವನಿಗೆ ಪರಿಣಾಮ ಆಗಿ ಆ ಸಾಬರಮತಿ ಆಚರಣೆ ಸತ್ತೋಯ್ತಾನ. ಪೇಪರ್ದಾಗ ಬಂದಿತ್ತು ಒಂದು ಸಲ. ಹಂಗೆ ಒಂದು ಸಲ ಪರಿಣಾಮ ಆಗ್ತದೆ ಮನುಷ್ಯ. ನಾವು ತಪ್ಪು ಮಾಡಿದ್ರೆ ನಮ್ಗೆ ಗೊತ್ತಾಗಬೇಕು, ನಮ್ಮ ತಪ್ಪು ನಮ್ಗೆ ಗೊತ್ತಾಗಬೇಕು. ನಮ್ಗೆ ಗೊತ್ತಾಗಲ್ಲ ಒಂದು ಸಲ, ಗೊತ್ತಾಗತ್ತೆ ಹಿಂಗೇ ನಡೀತು. ಹಾಗೆ ಅಲ್ಲಿ ಸನಿಯಾಗಿ ಹೊಂಟಿದ್ದೇವೆ, ಇನ್ನು ಅವರ ಸನಿಯಕ್ಕೆ ಬಂದಿದ್ದೆವು, ಎಲ್ಲರೂ ಸನಿಯಾಗಿ ಬರ್ತಾ ಇದ್ದೇವೆ. ಆ ಬರೋದಕ್ಕಿಂತ ಮೊದಲ ಆ ಗಾಂಧಿ ಪರಿಚಯ ಆಗಬೇಕು. ಒಳಗಿರ್ತಕ್ಕಂಥ ಗಾಂಧಿ ಪರಿಚಯ ಆದ್ರೆ ನಿಜವಾಗಿ ಏನಂತಂದ್ರೆ ನಾವು ಮನುಷ್ಯರಾಗಿದ್ದೇವೆ ಅಂತ ಹೇಳಿ ಹೇಳ್ತಾ ನಾನು ಎರಡು ಮಾತ್ರ ಮುಗಿಸ್ತೀನಿ. ಇನ್ನೂ ಸ್ವಲ್ಪ ವಿಷಯ ಇತ್ತು, ಭಾಳ ಟೈಮ್ ಆಗ್ಯದ, ಆಮೇಲೆ ಮತ್ತೆ సరియా ಮತ್ತೆ ಇನ್ನೇನು జ్యోతి కార్యక్రమంలో భాగంగా మాణిక్యప్ప నాగురే గారు ఈ సృష్టి పుట్టిన తర్వాత శైవ వీరశైవ అనే వారి ద్వారా ఉండడం జరిగింది. అందులో శైవ వీరశైవ వాళ్ళు కూడా స్థావర పూజ చేయడం జరుగుతుంది. కాబట్టి ఆ తర్వాత బసవಣ್ణ గారి వచ్చిన తర్వాతనే ఈ ఇష్టలింగము ద్వారా మనము పంచేంద్రియాలను కంట్రోల్లో పెట్టుకుంటే తప్పకుండా మనము ఆ పరమాత్మని చేరొచ్చు అనే విధమైనటువంటి భావం వచ్చే విధంగా
అల్లమా ప్రభు, అక్కమాదేవి, సిద్ధరామేశ్వర 3 వచనాల ద్వారా మనకు చాలా చక్కగా వివరించడం జరిగింది. వారికి సమాజ్ తరఫున ధన్యవాదాలు తెలియపరచుకుంటూ ఈరోజు ఏదైతే గులిజరి దిలీప్ గారు ద్వారా వాళ్ళ సౌజన్యము ద్వారా జ్యోతి కార్యక్రమం జరపడం జరిగింది కాబట్టి ఆయన స్టేజ్ దగ్గరికి వచ్చి ఈ వచ్చినటువంటి అందరికీ ధన్యవాదాలు తెలుపగలరని ఆయన తరఫున కోరడం జరుగుతుంది.